ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಅಗಸ್ತ್ಯ ಮಹರ್ಷಿಗಳನ್ನೇ ನಿಮಿತ್ತ ಮಾಡಿಕೊಂಡು ಇಡೀ ವಿಶ್ವದ ಸಮಸ್ತ ಜೀವಿಗಳ ಕಲ್ಯಾಣಕ್ಕಾಗಿ ರೇಣುಕಾಚಾರ್ಯರು ಮಾಡಿದಂಥ ಒಂದು ಉಪದೇಶ. ವಿಶ್ವದಲ್ಲಿ ಎಷ್ಟು ಸಿದ್ಧಾಂತಗಳದವ, ಆ ಎಲ್ಲ ಸಿದ್ಧಾಂತಗಳನ್ನು ತನ್ನೊಳಗೆ ಹಿಂಬಿಟ್ಟುಕೊಂಡಂಥದ್ದೇ ಸಿದ್ಧಾಂತ ಶಿಖಾಮಣಿ. ಯಾವ ರೀತಿ ಒಂದು ರುದ್ರಾಕ್ಷಿ ಮಾಲೆಯಲ್ಲಿ 108 ಮಣಿಗಳು ಇರ್ತವೆ, 108 ಆದ್ಮೇಲೆ ಒಂದು ಶಿಖಾಮಣಿ ಅಂತ ಇರ್ತವೆ. ಹಂಗ 108 ಮಣಿಗಳ ಉಪಾಧಿಯಲ್ಲಿ ಎಲ್ಲ ಸಿದ್ಧಾಂತಗಳು, ವಿಶ್ವದ ಎಲ್ಲ ಸಿದ್ಧಾಂತಗಳು ತನ್ನ ಮಾಲೆಯಲ್ಲಿ ಇಟ್ಟುಕೊಂಡಂಥ ಸಿದ್ಧಾಂತ ಶಿಖಾಮಣಿ. ಯಾವುದಕ್ಕೂ ಇದು ವಿರೋಧ ಇಲ್ಲ. ಎಲ್ಲ ಸಿದ್ಧಾಂತಗಳು ಮನುಕುಲದ ಉದ್ಧಾರಕ್ಕಾಗಿ, ಮತ್ತೆ ಎಲ್ಲ ಸಿದ್ಧಾಂತಗಳು ನಾವು ಸಾಧಿಸುವ ಸಾಧನೆಗೆ ಒಂದೊಂದು ಮೆಟ್ಟಿಲುಗಳು ಅಂತ ಹೇಳ್ತಾರೆ. ಯಾವುದು ಹೆಚ್ಚಲ್ಲ, ಯಾವುದು ಕಡಿಮೆ ಅಲ್ಲ. ಎಲ್ಲ ಸಿದ್ಧಾಂತಿಗಳು ಲೋಕದ ಜೀವಿಗಳ ಕಲ್ಯಾಣಕ್ಕಾಗಿ ತತ್ವಜ್ಞಾನವನ್ನು ಕರುಣಿಸಿದ್ದಾರೆ. ಅಂತ ಒಂದು ಸಿದ್ಧಾಂತ ಶಿಖಾಮಣಿ ಗ್ರಂಥದ ಪ್ರವಚನ ಮಲ್ಲಿಕಾರ್ಜುನ ಶಿವಯೋಗಿಗಳು, ಅಂದರೆ ಬಿಜಾಪುರದ ಸಿದ್ದೇಶ್ವರ ಸ್ವಾಮೀಜಿಯವರ ಗುರುಗಳವರು. ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳ ಗುರುಗಳ್ಯಾರು? ಮಲ್ಲಿಕಾರ್ಜುನ ಶಿವಯೋಗಿಗಳು. ಮಲ್ಲಿಕಾರ್ಜುನ ಶಿವಯೋಗಿಗಳ ಗುರುಗಳ್ಯಾರ್ರಿ? ಗದಗಿನ ಶಿವಾನಂದ. ಈ ಒಂದು ಪ್ರವಚನ ಅವರಿಗೆ ಏನಂತಿದ್ರು ಅಂದ್ರೆ, ಪ್ರವಚನ ವೇದಾಂತ ಕೇಸರಿ ಅಂತಿದ್ರು ಅವರಿಗೆ, ಮಲ್ಲಿಕಾರ್ಜುನ ಶಿವಯೋಗಿಗಳಿಗೆ. ಅಂತ ವೇದಾಂತ ಕೇಸರಿಯ ಪ್ರವಚನ ಸಿದ್ಧಾಂತ ಶಿಖಾಮಣಿಯನ್ನು ಕುರಿತು ಮಾಡ್ತಾ ಇರ್ಬೇಕಾದ್ರೆ ಸುತ್ತಮುತ್ತ 1000 ಹಳ್ಳಿ ಜನ ಬಂಡಿ ಕಟ್ಕೊಂಡು ಹೋಗ್ತಿದ್ರತ್ತ. ನಸಿಕ್ನಾಗ 5 ರಿಂದ 6 ಇರ್ತಿತ್ತ ಕ್ಲಾಸ್. ಅದು ರಾತ್ರಿ ಯಾವಾಗ ಬಂಡಿ ಬಿಟ್ಕೊಂಡು ಹೋಗಿ ಅದಕ್ಕೆ ಕೇಳಿ ಮತ್ತೆ ತಮ್ಮ ಹೊಲಕ್ಕೆ ಹೋಗ್ತಿದ್ರಂತ. ಅಂತ ಒಂದು ಅಮೋಘವಾದಂಥ ಪ್ರವಚನ ಅವ್ರದ್ದು. ಆ ಪ್ರವಚನದ ಸಾರವನ್ನು ಸಂಗ್ರಹಿಸಿದವರು ತಮ್ಮ ಒಂದು 18-20ನೇ ವಯಸ್ಸಿನಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಅದರ ಸಾರವನ್ನು ಸಂಗ್ರಹಿಸಿ, ಪ್ರವಚನದ ಸಾರ ಸಂಗ್ರಹಿಸಿ ಅವರು ಅದಕ್ಕೆ ಭಾಷ್ಯವನ್ನು ಕರುಣಿಸಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅಂಗಸ್ಥಲ, ಲಿಂಗಸ್ಥಲಗಳು 101 ಸ್ಥಳಗಳು, ಅದರೊಳಗ 44 ಅಂಗಸ್ಥಲಗಳು, 57 ಲಿಂಗಸ್ಥಲಗಳು. ಅಂಗಸ್ಥಲದಲ್ಲಿ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣಸ್ಥಳ, ಐಕ್ಯಸ್ಥಳ. ಲಿಂಗಸ್ಥಳದೊಳಗ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಅಂತೇಳಿ ಅಂಗಲಿಂಗವಾಗುವುದು, ಜೀವ ಶಿವನಾಗುವುದು. ಈ ಒಂದು ಸಾಧನೆ ಮಾಡುವುದಕ್ಕಾಗಿ ಈ ಒಂದು ಸಿದ್ಧಾಂತ ಮನುಷ್ಯ ಜನ್ಮದ ಸಾರ್ಥಕತೆಗಾಗಿ ಮಾಡಿದಂಥ ಒಂದು ಸಿದ್ಧಾಂತ ಶಿಖಾಮಣಿ. ಇದರೊಳಗೆ ಅಂಗಸ್ಥಲದ ಪೈಕಿ ಭಕ್ತಸ್ಥಲದ 15 ಅವಾಂತರ ಸ್ಥಳಗಳ ಪೈಕಿ 3ನೇ ಸ್ಥಳದಲ್ಲಿ ನಾವದೀವಿ. 1ನೇದು ಪಿಂಡಸ್ಥಳ. ಪಿಂಡಸ್ಥಳದೊಳಗ
ಅಂತಃಕರಣ ಶುದ್ಧಿಯ ಸಾಧನೆ ಮಾಡ್ತಾನ ಶಿವಯೋಗಿ ಸಾಧಕ. ಮುಂದೆ ಪಿಂಡ ಜ್ಞಾನ ಸ್ಥಳದೊಳಗ ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವ ವಿವೇಕವಂತ ವಿಚಾರವಂತ ಆಗ್ತಾನ. ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಂಡ ಮೇಲೆ ಮುಂದೆ ಏನ್ ಮಾಡ್ತಾನ, ಅನಾತ್ಮ ಅಂತ ಏನದಲ್ಲ ಅದು ವಿನಾಶ ಹೊಂದುವಂತಹದ್ದು, ಆತ್ಮ ಅವಿನಾಶಿ ಆದ. ಹೀಗಾಗಿ ಯಾವುದು ವಿನಾಶ ಹೊಂದುತ್ತದ ಅದರ ಬಗ್ಗೆ ಹೇಯ ಭಾವನೆ ತಾಳ್ತನ, ಅದನ್ನ ಸಂಸಾರ ಅಂತನ. ಯಾವುದು ಆತ್ಮ ಅವಿನಾಶಿ ಅದ, ಅವಿನಾಶಿಯಾದ ಆತ್ಮವನ್ನ ಗ್ರಹಣ ಮಾಡ್ತಾನ, ವಿನಾಶಿಯಾದ ಅನಾತ್ಮ ಸಂಸಾರವನ್ನ ತ್ಯಾಗ ಮಾಡ್ತಾನ, ಅದರ ಬಗ್ಗೆ ಹೇಯ ಭಾವನೆ ತಾಳ್ತಾನ. ಆತ್ಮ ಅನಾತ್ಮ. ಇನ್ನ ಈಗ ಅವ್ರು ಏನ್ ಹೇಳಿದ್ರು, ಕಟ್ಟಿಗೆ ಒಳಗೆ ಜೀವ ಆದ ಅಂತ. ಶುದ್ಧ ಬ್ರಹ್ಮ ಪೀಠದೊಳಗ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೋತೀರಿ, ಹೆಂಗ್ ಒಪ್ಕೋತೀರಿ ಮಾತು? ಏನಾರ ಅದ ನಿಮ್ಮ ಹತ್ರ ಒಪ್ಕೊಳ್ಳಕ, ಸಮಾಧಾನ ಮಾಡ್ಕೊಳಕ? ಹಾ, ಸಾಮಾನ್ಯ ಚೇತನ, ವಿಶೇಷ ಚೇತನ. ಸಾಮಾನ್ಯ ಚೇತನ ಏನದ, ಜಡ ಪದಾರ್ಥಗಳಲ್ಲಿನೂ ಆದ, ಸತ್ತ ಹೆಣದಾಗನೂ ಅದದು ಸಾಮಾನ್ಯ ಚೇತನ. ಬರೀ ಜೀವಂತ ಇದ್ದವ್ರ ಬಲ್ಲಿ ಅಷ್ಟೇ ಇಲ್ಲದು, ಜೀವಂತ ಇದ್ದವ್ರ ಬಲ್ಲಿನೂ ಅದ, ಸತ್ತವ್ರ ಬಲ್ಲಿನೂ ಅದ. ಪರಮಾತ್ಮನ ಚೇತನ ಎರಡು ರೀತಿ, ಒಂದು ಸಾಮಾನ್ಯ ಚೇತನ, ಇನ್ನ ಒಂದು ವಿಶೇಷ ಚೇತನ. ಯಾವುದು ಆಹಾರ ಸ್ವೀಕಾರ ಮಾಡ್ತದ, ಬೆಳೀತದ, ಹುಟ್ಟುತ್ತದ, ಸಾಯ್ತದ, ಅದು ವಿಶೇಷ ಚೇತನ. ಆ ವಿಶೇಷ ಚೇತನಕ್ಕಿಂತ ಮೂಲದಲ್ಲಿ ಅಲ್ಲಿ ಒಂದು ಸಾಮಾನ್ಯ ಚೇತನ ಅಂತ ಅದ. ಆ ಸಾಮಾನ್ಯ ಚೇತನ ಇದ್ದದ್ದಕ್ಕೆ ವಿಶೇಷ ಚೇತನ ಕೆಲಸ ಮಾಡ್ತಾರೆ. ಈಗ ಸಾಮಾನ್ಯ ಚೇತನ ಹೆಂಗಿರ್ತದಂದ್ರ, ನಳ ಕನೆಕ್ಷನ್ ಕೊಟ್ಟಿರ್ತಾರ, ಒಂದು ಓಣ್ಯಾಗ ನಳದ ಕನೆಕ್ಷನ್ ತಗೊಂಡಿರ್ತೀರಿ, ರೋಡ್ನಾಗ ಒಂದು ಮೇನ್ ಲೈನ್ ಹೋಗಿರ್ತದಿಲ್ಲ, ಮೇನ್ ರೋಡ್ನಾಗ ಒಂದು ಮೇನ್ ಲೈನ್ ಪೈಪ್ ಹಾಕಿರ್ತಾರ, ಅದು ಸಾಮಾನ್ಯ ಚೇತನ ಇದ್ದಂಗ. ರೋಡ್ನಾಗ ಹಾಕಿದ ಮೇನ್ ಲೈನ್ ಪೈಪ್ಲಿಂತ ನಿಮ್ಮ ಮನೆಗೆ ನೀರು ಬರಲ್ಲ. ನೀವು ಅದಕ್ಕೆ ಮತ್ತೆ ಪರ್ಮಿಷನ್ ತಗೊಂಡು ಕನೆಕ್ಷನ್ ತಗೊಂಡ್ರಷ್ಟೇ ನಿಮ್ಮ ಮನೆಗೆ ನೀರು ಬರ್ತಾವ. ನಿಮ್ಮ ಮನೆಗೆ ನೀರು ಬರೋದು ವಿಶೇಷ ಚೇತನ. ಮತ್ತೆ ಆ ನಳದ ಬಿಲ್ ಕಟ್ಟಲಿಲ್ಲ ಅಂತಂದ್ರೆ ನಿಮ್ಮ ಕನೆಕ್ಷನ್ ಕಟ್ ಮಾಡ್ತಾರ. ಅವ್ರು ಕನೆಕ್ಷನ್ ಕಟ್ ಮಾಡಿದ್ರೆ ಮೇನ್ ಲೈನ್ ಇಂದ ನೀರು ಬಂದಾಗ್ಬಿಡ್ತದೇನು? ಅದ್ರಾಗ ಮೇನ್ ಲೈನ್ ನೀರು ಇರ್ತದಿಲ್ಲ ಹಂಗೆ, ಅದ್ರಾಗ ಇರ್ತದ. ವಿಶೇಷ ಚೇತನ ಬರ್ತಿರ್ತದ, ಓದ್ತಿರ್ತದ. ಆದ್ರೆ ಸಾಮಾನ್ಯ ಚೇತನ ಏನದ, ಸದಾಕಾಲ ಇದ್ದಂಗೆ ಇರ್ತದೆ. ಅದಕ್ಕೆ ಎರಡು ರೀತಿ ಚೇತನಗಳು. ಹೀಗಾಗಿ ಅವ್ರ ಕಟ್ಟಿಗೆ ಒಳಗೆ ಇರೋದ್ಯಾವುದು? ಸಾಮಾನ್ಯ ಚೇತನ. ಅದು ಏನರೇ ಚಿಗಿಲಕತ್ತದ, ಬೆಳಿಲಕತ್ತದ ಅಂದ್ರೆ ಅದ್ರೊಳಗೆ ವಿಶೇಷ ಚೇತನ ಪ್ರಕಟ ಆಗ್ಲಕತ್ತದ ಅಂತ. ಅದು ಏನೂ ಇಲ್ಲ, ಈಗ ಕೊರಡಾಗಿ ಬಿದ್ದದಂದ್ರೆ ಸಾಮಾನ್ಯ ಚೇತನ. ಸುಟ್ರ ಬೂದಿ ಆದರೆ ಸಾಮಾನ್ಯ ಚೇತನ. ಅದರೊಳಗೆ ಬೆಳವಣಿಗೆ ಇತ್ತು ಅಂತಂದ್ರೆ ವಿಶೇಷ ಚೇತನ. ಅದರೊಳಗೆ ಸ್ಪಂದನೆಗಳಿರಬೇಕು, ವಿಶೇಷ ಚೇತನ. ಅದೇ ಅವರಿಗೆ ಆ ಶಬ್ದ ಜೀವ ಅನ್ನೋದಕ್ಕೆ ಚೇತನ ಅಂತ ಶಬ್ದ ಬಳಸ್ತಾರೆ. ಜೀವ ಅಂತಂದ್ರೆ ಮತ್ತೆ ಏನಾಗ್ತದ,
ಮಹಾಪ್ರಕೃತಿ ಒಳಗಿರುವಂತ ರಜೋಗುಣ ಅವಿದ್ಯೆ 84 ಲಕ್ಷ ಅವಿದ್ಯೆಗಳಲ್ಲಿ ಶುದ್ಧ ಬ್ರಹ್ಮನ ಪ್ರತಿಬಿಂಬ. ಅವಿದ್ಯೆ ಒಳಗ ಶುದ್ಧ ಬ್ರಹ್ಮನ ಪ್ರತಿಬಿಂಬ ಪ್ಲಸ್ ಶುದ್ಧ ಬ್ರಹ್ಮ, ಇವು ಮೂರು ಕೂಡಿದ್ರೆ ಜೀವ ಅಂತಾರೆ. ಶಬ್ದಗಳು ಬೇರೆ, ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು. ಒಂದ್ ಸ್ವಲ್ಪ ಅನುವಿಲಿಂತ ಅವ್ರು ಏನ್ ಹೇಳಕತ್ತಾರ ಅನ್ನೋದು ಅರ್ಥ ಮಾಡ್ಕೋಬೇಕು ನಾವು. ಜೀವ ಅವರು ಚೇತನ ಅಂತ ಹೇಳ್ಯಾರಂದ್ರ ಅದನ್ನ ಜೀವ ಅಂತ ಶಬ್ದ ಬಳಸ್ಯಾರ ಅಷ್ಟೇ. ಜೀವೋ ಬ್ರಹ್ಮ ಇವ ನಾಪರಹ. ಜೀವ ಬೇರೆ ಅಲ್ಲ, ಬ್ರಹ್ಮನೇ ಅದ. ನಾವು ಅವನ ಸ್ವರೂಪದ ಅರಿವು ಅವನಿಗೆ ಆಯ್ತಂದ್ರೆ ಅವ ಬ್ರಹ್ಮ ಆಗ್ತಾನ, ಸ್ವರೂಪದ ಮರುವು ಆಯ್ತಂದ್ರೆ ಅವ ಜೀವ ಆಗ್ತಾನ. ಹಿಂಗಾಗಿ ಎಲ್ಲಾ ಕಡೆ ಸಾಮಾನ್ಯ ಚೇತನ ಆದಲ್ಲ, ಆ ಸಾಮಾನ್ಯ ಚೇತನನೇ ತನ್ನ ಸತ್ತಾ ಸ್ಫೂರ್ತಿ ಕೊಟ್ಟದ ವಿಶೇಷ ಚೇತನಕ್ಕ. ವಿಶೇಷ ಚೇತನಕ್ಕ ಒಂದು ಆಯುಷ್ಯ ಭೋಗ ಅಂತೇನಿರ್ತದಲ್ಲ, ಅಷ್ಟು ದಿವಸ ಅದು ಇದ್ದು ಮತ್ತದು ಏನಾಗ್ತದೆ, ಎಲ್ಲಿ ಹೋಗ್ತದದು? ಸಾಮಾನ್ಯ ಚೇತನದಾಗೆ ಲೀನ ಆಗ್ತದ. ಸಾಮಾನ್ಯ ಚೇತನ ಅಂದ್ರೆ ಸಮುದ್ರದೊಳಗಿನ ನೀರು, ಅದರೊಳಗೆ ತೆರೆಗಳು ವಿಶೇಷ ಚೇತನ. ಆ ಸಾಮಾನ್ಯ ಚೇತನದಿಂದಲೇ ವಿಶೇಷ ಚೇತನ ಹುಟ್ಟುತ್ತದೆ, ಸ್ವಲ್ಪ ಹೊತ್ತು ತೇಲ್ತದೆ, ಆಮೇಲೆ ಮತ್ತೆ ಹೊಳ್ಳಿ ಸಾಮಾನ್ಯ ಚೇತನದಾಗೆ ಮುಳುಗಿಬಿಡ್ತದೆ. ಒಬ್ಬ ಅಜ್ಜ ಮೊಮ್ಮಗನಿಗೆ ಕರೆದು ಒಂದು ಮೇಣಬತ್ತಿ ತಗೊಂಡು ಏನ್ ಮಾಡ್ತಾನ, ಈ ಕಡ್ಡಿ ಪೆಟ್ಟಿಗೆಗೂ ದೀಪ ಇಲ್ಲ, ಮೇಣಬತ್ತಿಯಾಗೂ ದೀಪ ಇಲ್ಲ, ಇದು ಕೊರದು ಇದಕ್ಕೆ ಹಚ್ಚಿದ್ರ ಬೆಳಕಾಗಿಬಿಡುತ್ತೆ. ಈ ಬೆಳಕು ಎಲ್ಲಿದ್ ಬಂತು ಅಂತ ಮೊಮ್ಮಗನಿಗೆ ಕೇಳದ ಅಜ್ಜ. ಅವ ಮೊಮ್ಮಗ ಅವನಕಿಂತ ಹುಷಾರಿದ್ದ. ಅವ ಬಂದು ಏನ್ ಮಾಡ್ದ, ಉಪ್ಪತ್ತು ಊದಿಬಿಟ್ಟ ಆ ದೀಪಕ್ಕೆ. ಈ ದೀಪ ಈಗ ಎಲ್ಲಿ ಹೋಯ್ತು ಹೇಳ್ತಾತ ಅಂದ. ಈಗ ಅದು ಎಲ್ಲಿ ಹೋಯ್ತು, ಅಲ್ಲಿದೆ ಅದು ಬಂದಿತ್ತು. ನೀ ಹಚ್ಚಿದಾಗ ಅಲ್ಲಿದು ಬಂದಿತ್ತು, ನಾ ಊದಿದಾಗ ಮತ್ತೆ ಒಳ್ಳೆ ಅದು ಎಲ್ಲಿದ್ ಬಂದಿತ್ತು ಅಲ್ಲಿಗೆ ಹೋಯ್ತು ನೋಡಂದ್ಬಿಟ್ಟ. ಸಾಮಾನ್ಯ ಚೇತನದಿಂದ ಪ್ರಕಟ ಆಗೋದು ವಿಶೇಷ ಚೇತನವಾಗಿ 84 ಲಕ್ಷ ಜೀವರಾಶಿಗಳಾಗಿ, ಪಂಚಭೂತಗಳಾಗಿ, ಬ್ರಹ್ಮಾಂಡ ಪಿಂಡಾಂಡಗಳಾಗಿ, 33 ಕೋಟಿ ದೇವತೆಗಳಾಗಿ ಏನೆಲ್ಲ ಆಗಿ ಪ್ರಕಟ ಆಗ್ತದೆ. ಮತ್ತದರ ಆಯುಷ್ಯ ಭೋಗ ಇರತನ ಇರ್ತವ. ಅವರದು ಮುಗಿದ ಟೈಮು ಅಂತಂದ್ರೆ ಮತ್ತೆ ತನ್ನ ಮೂಲ ಚೇತನದೊಳಗೆ ಅವು ಲೀನ್ ಆಗ್ತಾವ. ನೀವು ಚೊಕ್ಕ ಬಂಗಾರ ತಗೊಂಡಿರಿ, ಅದರಲ್ಲಿಂದ ಆಭರಣ ಮಾಡಿರಿ, ಒಂದು ಸ್ವಲ್ಪ ದಿವಸ ತೊಟ್ಕೊಂಡಿರಿ, ಏನಾಯ್ತು, ಆಭರಣ ಎಲ್ಲಿದು ಪ್ರಕಟ ಆಯ್ತದು? ಆ ಚೊಕ್ಕ ಬಂಗಾರಲಿಂತೆ ಅದು ಪ್ರಕಟ ಆಗ್ಯದ. ಮತ್ತದಕ್ಕೆ ಬೆಂಕಿಯಾಗ ಹಾಕಿ ಸುಟ್ಟ ಮೇಲೆ ಏನಾಗ್ತದದು? ಆಭರಣ ಎಲ್ಲಿ ಹೋಗ್ತದೆ, ಎಕಡೆ ಹೋಯ್ತದು? ಆಭರಣ ಬಂಗಾರದೊಳಗೆ ಲೀನ್ ಆಯ್ತಾ ಇಲ್ಲ? ಲೀನ್ ಆಯ್ತು. ಹಾಂಗ ಇಲ್ಲಿ ಒಂದು ಪರಮಾತ್ಮನ ಚೇತನ ಏನದಲ್ಲ, ಸದ್ರೂಪ ಅಂತೇಳಿ, ಸತ್ ಅಂತ ಏನದಲ್ಲ, ಅದು ಸದಾಕಾಲ ಇರೋಂಥದ್ದು, ಶಾಶ್ವತವಾಗಿರೋಂಥದ್ದು, ನಿರ್ವಿಕಾರವಾಗಿರೋಂಥದ್ದು ಅಂಥದ್ದದ. ವಿಶೇಷ ಚೇತನದಾಗ ವ್ಯತ್ಯಾಸಗಳದಾವ. ಒಬ್ಬರು ಶಾಣ್ಯರರ, ಒಬ್ಬರು ದಾಡ್ಡದರ, ಒಬ್ಬರು ಹೆಣ್ಣದರ, ಒಬ್ಬರು ಗಂಡದರ, ಒಬ್ಬರು ಬ್ರಾಹ್ಮಣರದರ, ಒಬ್ಬರು ಶೂದ್ರರದರ, ಒಬ್ಬರು ಇಂಡಿಯಾದವರದರ, ಒಬ್ಬರು ಪಾಕಿಸ್ತಾನದವರದರ. ಎಲ್ಲರೂ ಪ್ರಕಟ ಆಗಿದ್ದು ಆ ಸಾಮಾನ್ಯ ಚೇತನದಲ್ಲಿಂತೆ. ಇಲ್ಲಿ ಒಂದು ಏನೇನೋ ಲೀಲೆ ಮಾಡಿ ಮುಂದೇನಾಗ್ತಾರೆ, ಮತ್ತೆ ಎಲ್ಲಿ ಹೋಗ್ತಾರೆ, ಹೊಳ್ಳಿ ಮತ್ತೆ ಅದೇ ಸಾಮಾನ್ಯ ಚೇತನದಾಗ ಲೀನಾಗ್ತಾರೆ. ನದಿ ವಿಶೇಷ ಚೇತನ, ಸಮುದ್ರ ಸಾಮಾನ್ಯ ಚೇತನ. ಆ ಸಮುದ್ರ ನೀರೇ ಮೋಡ ಆಗಿ ಆಕಾಶಕ್ಕೆ ಹೋಗ್ತದ,
ಅದು ಆಕಾಶದಾಗ ಗಾಳಿ ಹೊಡೆತಕ್ಕ ಎಲ್ಲಾ ಕಡೆ ಆಕಾಶದಾಗ ಚದರ್ತದ. ಚದರಿದ ಮೇಲೆ ಮತ್ತೇನಾಗ್ತದ, ಎಲ್ಲೋ ಮಳಿ ಆಗಿ ನದಿ ನಾಲೆಗಳ ಮೂಲಕ ಹೊಳ್ಳಿ ಮತ್ತ ಸಮುದ್ರಕ್ಕೆ ಬರ್ತದೆ. ಆ ವಿಶೇಷ ಚೇತನಗಳಿಗೆ ನಾಮರೂಪಗಳದಾವ, ಗಂಗಾ, ಯಮುನಾ, ಸರಸ್ವತಿ ಅಂತ. ಅವೆಲ್ಲ ಹೋಗಿ ಸಮುದ್ರದಾಗ ಸೇರಿದ ಮೇಲೆ ಸಮುದ್ರದ ನೀರಿನಾಗ ಗಂಗಾನೂ ಇಲ್ಲ, ಯಮುನಾನೂ ಇಲ್ಲ, ಸರಸ್ವತಿನೂ ಇಲ್ಲ. ಸಾಮಾನ್ಯ ಚೇತನ. ನಿಶ್ಚಲದಾಸರು ಮುಟ್ಟಲಾರದ ವಿಷಯನೇ ಇಲ್ಲ, ಎಲ್ಲಾನು ಹೇಳಿಬಿಟ್ಟಾರ ಅವರು. ಎಲ್ಲಾನು ಹೇಳ್ಯಾರ, ಅಗ್ರಿ ಸಮಾಧಾನ ಆಗಂಗ, ಸರಳವಾಗಿ ಎಲ್ಲರಿಗೂ ತಿಳಿಯಂಗ ಎಲ್ಲಾನು ಹೇಳ್ಯಾರ. ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಈ ಜಗತ್ತಿನೊಳಗ ಏನೂ ಹೊಸ ವಿಷಯ ಇಲ್ಲ, ಏನೂ ಅಗಾಧವಾದದ್ದಿಲ್ಲ, ಏನೂ ಈ ಅದ್ಭುತ ಅನ್ನೋಂಥದ್ದು ಏನು ಇಲ್ಲೇ ಇಲ್ಲ. ನೀವೇ ಒಂದು ಅದ್ಭುತ ಇಡೀ ಜಗತ್ತಿಗೆ. ಅದಕ್ಕೆ ಸಾಕ ಸಾಮಾನ್ಯ ಚೇತನ, ವಿಶೇಷ ಚೇತನ ಇದೆ ವಟ ವಟ ಅನ್ಕೋತ್ ಕುಂದ್ರಮ್ಮ. ಏನ್ ಸಿದ್ಧಾಂತ ಚಿಕ್ಕಮ್ಮನಿಗೆ ಹೋಗಮ್ಮ ಬೇಡ? ಏನಾರ ಮಾಡಿ ನಾವಂತೂ ಗಪ್ ಕುಂದಿರ್ತೀವಿ. ನಾವು ಸಾಮಾನ್ಯ ಚೇತನ ಗಪ್ ಇರ್ತೀವಿ. ನೀವು ಒದರ್ಕೊಂಡು ವಿಶೇಷ ಚೇತನ ಎಟ್ಟರೆ ಹೇಳು, ಎಟ್ಟರೆ ಬಿಡು, ನಿನಗೆ ಬಿಟ್ಟು ಎಲ್ಲ ಅಂತ ಗಪ್ ಕೂತ್ಬಿಡ್ತಾವ. ಸಾಮಾನ್ಯ ಚೇತನ ಸಿದ್ಧಾಂತ ಚಿಕ್ಕಾಮಣಿ ಒಳಗ ಇದ್ರಿ ನಾವು ಸ್ಕೂಲ್ನಾಗದು ಸಜೀವ ವಸ್ತು ನಿರ್ಜೀವ ವಸ್ತು ಅವನ್ನೆಲ್ಲ ಅಭ್ಯಾಸ ಮಾಡ್ತಿದ್ವಲ್ಲ ಅವಾಗ. ಈ ಅಧ್ಯಾತ್ಮದೊಳಗ ಇದು ಚೇತನ, ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂತ ಗೊತ್ತಾಗಿದ್ದು ಈಗ ಪ್ರವಚನದೊಳಗ ಅಷ್ಟೇ. ತತ್ವಜ್ಞಾನ, ವಿಜ್ಞಾನ ಬೇರೆ, ಆಧ್ಯಾತ್ಮ ಬೇರೆ. ಈ ಆಧ್ಯಾತ್ಮ ವಿಷಯ ಬಂದ ಕೂಡಲೇ ಇದ ಈಗ ನಮಗ್ ಗುರ್ತಾಗಿತ್ತು, ಗೊತ್ತಿದ್ದಿಲ್ರಿ. ಮತ್ತ ಸಾಮಾನ್ಯ ಚೇತನ, ಇದು ಚೇತನ ಅಂತ ಸುದ್ದಿ ನನಗ್ ಗೊತ್ತಿದ್ದ ಈಗ್ರಿ. ವಿಶೇಷ ಚೇತನ ಅನ್ನೋದು ನಾವು ಅವೆಲ್ಲ ಜಡ ವಸ್ತು, ನಿರ್ಜೀವ ವಸ್ತು, ಕಟ್ಟಿಗೆ ಕಲ್ಲು ಏನೆಲ್ಲ ನಿರ್ಜೀವ ವಸ್ತು, ಸಜೀವ ವಸ್ತು ಚಲಿಸ್ತಾವ, ಹೀಗೆಲ್ಲ ನಮ್ಗೆ ಅಭ್ಯಾಸಗಳು ಬಂದದ್ದು ಅಷ್ಟೇ ಗೊತ್ತಿರ್ತಿತ್ತು. ಈಗ ಇದು ವಿಶೇಷವಾದ ಜ್ಞಾನ ಗೊತ್ತಾಯ್ತು. ಧನ್ಯವಾದಗಳು ಸರ್. ಇಲ್ಲಿ ಎಲ್ಲಾನು ಕೂದಲ ಚೀಳಿ 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 ಅಲ್ಲ ಇದಕ್ಕೆ ಹೋಗ್ಬಿಡ್ತಾರ್ರಿ ಅಮ್ಮ. ತಳಪಾಯಿಗೆ ಹೋಗ್ಬಿಡುದ್ರಿ. ಯಾವುದೇ ಚಲಿಸುವ ವಸ್ತುಗಳಿಗೆ ಒಂದು ಚಲಿಸಲಾರದ ವಸ್ತುವಿನ ಆಧಾರ ಬೇಕು. ಚಲಿಸಲಾರದ ವಸ್ತುವಿನ ಆಧಾರ ಇರಲಾರ್ದೆ ಯಾವುದು ಚಲಿಸ್ಲಿಕ್ಕಾಗಂಗಿಲ್ಲ. ಈಗ ನೀವು ಟಿವಿ ನೋಡ್ತಿರ್ತೀರಿ, ಟಿವಿ ನೋಡೋ ಟೈಮ್ನಾಗ ಟಿವಿದೊಂದು ಸ್ಕ್ರೀನ್, ಆ ಸ್ಕ್ರೀನ್ ಅದು ಚಲಿಸಲಾರದ ವಸ್ತು, ಅದು ಅದ್ರ ಮೇಲೆ ಗೊಂಬೆಗಳು ಚಲಿಸ್ತಿರ್ತಾವ. ಏಸರೆ ಗೊಂಬೆಗಳು ಬರ್ಲಿ, ಏಸರೆ ಗೊಂಬೆಗಳು ಹೋಗ್ಲಿ, ಅಲ್ಲಿ ಬೆಂಕಿ ಹತ್ತಲಿ, ನೀರು ಬರ್ಲಿ, ಜಗಳ ಆಡ್ಲಿ, ಮದುವೆ ಆಗಲಿ, ಡೈವರ್ಸ್ ಆಗಲಿ, ಏನಾದರೂ ಸಹಿತ ಅವೆಲ್ಲ ವಿಶೇಷ. ಅವೆಲ್ಲದಕ್ಕೂ ಆಧಾರವಾಗಿರೋದು ಯಾವುದು? ಸಾಮಾನ್ಯ. ಆ ಸಾಮಾನ್ಯ ಚೇತನದ ಆಧಾರದಲ್ಲಿ ವಿಶೇಷ ಚೇತನಗಳ ಚಲನವಲನಗಳು ನಡೀತಿರ್ತವ. ಬಂಡಿ ಗಾಲಿ, ಇಡೀ ಬಂಡಿನೂ ಚಲಿಸ್ತದ, ಬಂಡಿ ಗಾಲಿನೂ ಚಲಿಸ್ತಾವ. ಅದರ ಗಾಲಿ ಒಳಗ ಮಧ್ಯದಲ್ಲಿ ಒಂದು ಈಸ್ ಅಂತ ಹಾಕಿರ್ತಾರಲ್ಲ, ಅವಕ್ಕೆ ಎಕ್ಸೆಲ್ ಅಂತಾರೆ. ಎಕ್ಸೆಲ್ ಅದು ತಾನು ತಿರುಗಂಗಿಲ್ಲ.
ಎಲ್ಲವನ್ನು ಚಲಿಸ್ಲಿಕ್ಕತ್ತದ, ತಾನು ತಿರುಗಂಗಿಲ್ಲ. ಹಂಗ ಇಲ್ಲಿ ಪರಮಾತ್ಮ ಹೆಂಗದನ, ತಾನು ಚಲಿಸಂಗಿಲ್ಲ. ಅವನು ಎಲ್ಲದರ ಚಲನೆಗೆ ಅವನೇ ಆಧಾರವಾಗ್ಯಾನ, ತಾನು ಚಲಿಸಂಗಿಲ್ಲ. ತಾನು ನಿಶ್ಚಲನಾಗಿದ್ದು ಸಮಸ್ತ ಚಲನವಲನಗಳಿಗೆ ಆಧಾರವಾಗಿರುವವನೇ ಪರಮಾತ್ಮ. ತನಗೆ ಯಾವ ತಂದೆ ತಾಯಿಗಳಿಲ್ಲ, ಆದರೆ ಎಲ್ಲರಿಗೂ ತಂದೆ ತಾಯಿ ಆಗಿರುವನೇ ಪರಮಾತ್ಮ. ಆ ಒಂದು ನಿಶ್ಚಲವಾದಂಥ ಪರಮಾತ್ಮನನ್ನ ನಾವು ಅರಿತು ಆತನ ಸ್ಥಿತಿಯಲ್ಲಿ ನಾವು ಹೋಗಿ ನಿಲ್ಲಬೇಕಾಗ್ಯದ, ಅದನ್ನ ತಿಳ್ಕೋಬೇಕಾಗ್ಯದ. ನಾವು ವಿಶೇಷ ಚೇತನ ಇದ್ದದ್ದಕ್ಕೆ ಏನಾಗ್ಯದ, ಸುಖ ದುಃಖ ಅನುಭವಿಸ್ಲಕತ್ತೀವಿ. ಸಾಮಾನ್ಯ ಚೇತನ ಆದೇವಂತಂದ್ರೆ ಅಲ್ಲಿ ಸುಖನೂ ಇಲ್ಲ ದುಃಖನೂ ಇಲ್ಲ, ಬರೀ ಆನಂದ ಆನಂದ ಆನಂದ. ಅದೇ ಮನುಷ್ಯನ ಪರಮ ಗುರಿ, ಅದೇ ಸಾಧನೆ, ಮುಖ್ಯ ಸಾಧನೆ. ಇಲ್ಲಿ ಏನ್ ಹೇಳಿದ್ರು, 5ನೇ ಪರಿಚ್ಛೇದ, 21 ಪರಿಚ್ಛೇದಗಳ ಪೈಕಿ 5 ಪರಿಚ್ಛೇದಗಳ ತುದಿಗೆ ಬರ್ಲಕತ್ತೀವಿ. ಈ ಒಂದು ಸಂಸಾರ ಅಂತೇನದಲ್ಲ, ರೊಕ್ಕ ರೂಪಾಯಿ ಬಂಗಾರ ಹೆಂಡತಿ ಮಕ್ಕಳ ಸಂಸಾರ, ಮತ್ತೇನು ಅಧಿಕಾರ ಪ್ರಚಾರ, ಈ ದೇಹ ಪಿಂಡಾಂಡ ಬ್ರಹ್ಮಾಂಡ, ಹುಟ್ಟು ಸಾವು ಸೃಷ್ಟಿ ಲಯ, ಇವೆಲ್ಲ ಏನೇನದವ ಇವೆಲ್ಲ ಸಂಸಾರದಾಗ ಬರ್ತಾವ. ಇವು ಏನೂ ಶಾಶ್ವತ ಇಲ್ಲ, ಹಿಂಗೆ ಇರ್ತದಂತ ಏನೂ ಇಲ್ಲ. ಇದ್ರ ಬಗ್ಗೆ ನಾವು ಅದನ್ನೇ ಭರೋಸೆ ಮಾಡ್ಕೊಂಡು ಕೂತೀವಿ, ಅದು ಯಾವಾಗಲೂ ಹಂಗೆ ಇರ್ತದ, ಒಂದೇ ತರ ಇರ್ತದಂತ ತಿಳ್ಕೊಂಡಿವಿ. ಅದನ್ನ ಅವ್ರೇನ್ ಹೇಳ್ತಾರ, ಈ ಶರೀರ ಬಾಲ್ಯದಿಂದ ಯೌವನಕ್ಕೆ ಬರ್ತದೆ. ನಮ್ಮ ಬಾಲ್ಯ ಹೋಯ್ತು ಅಂತೇಳಿ ಏನಾರು ಅಳ್ತೀವಿ ನಾವು? ಬಾಲ್ಯ ಕಳ್ಕೊಂಡದಕ್ಕೆ ಏನಾರು ಅಳು ಬಂದದೇನು? ಬಾಲ್ಯ ಹೋಗಿ ನನ್ನ ಮಗ ಯಾವಾಗ ದೊಡ್ಡವ ಆಗಲಿ, ಯಾವಾಗ ಮಗಳು ದೊಡ್ಡಕ್ಕೆ ಆಗಲಿ, ಯಾವಾಗ ಅವ್ರು ಮದುವೆ ಮಾಡ್ಬೇಕಂತೇಳಿ ಬಾಲ್ಯ ಕಳ್ಕೊಂಡು ಯೌವನಕ್ಕೆ ಬರ್ಬೇಕಂತ ಜೀವಗಳು ಬಡದಾಡ್ತಿರ್ತಾವ. ಯೌವನಕ್ಕೆ ಬಂದು ಮದುವೆ ಆಗಿ ಏನೋ ಒಂದು ಕಷ್ಟ ಸುಖ ಅನುಭವಿಸೋದ್ರಾಗೆ ಯೌವನ ಕಳ್ಕೊಂಡು ಮುಪ್ಪು. ಮತ್ತೆ ಯೌವನ ಹೋಯ್ತಂತಾರೆ ಏನಾರ ಪಶ್ಚಾತ್ತಾಪ ಆದೇನು? ಏನೂ ಒಳ್ಳೆ ಸಾಧನೆನೇ ಮಾಡಲಿಲ್ಲ, ಎಲ್ಲರಂಗ ನಾವು ಮದುವೆ ಮಾಡ್ಕೊಂಡೆವು, ಎಲ್ಲರಂಗ ನೌಕರಿ ಮಾಡಿದೆವು, ರೊಕ್ಕ ಗಳಿದ್ದೆವು, ರೂಪಾಯಿ ಗಳಿದ್ದೆವು, ಮನಿ ಕಟ್ಟಿದೆವು, ಮಕ್ಕಳಾಡಿದೆವು, ಆಯ್ತು. ಏನು ವಿಶೇಷ ಸಾಧನೆ ಮಾಡಲೇ ಇಲ್ಲಲ್ಲ. ಯೌವನ ಕಳ್ಕೊಂಡದಕ್ಕೂ ದುಃಖ ಇಲ್ಲ. ಬಾಲ್ಯನೂ ಸಾರ್ಥಕ ಮಾಡ್ಕೊಂಡಿಲ್ಲ, ಯೌವನನೂ ಸಾರ್ಥಕ ಮಾಡ್ಕೊಂಡಿಲ್ಲ, ಕಡೆಗೆ ರಿಟೈರ್ ಆಗಿ ಮುದುಕರಾಗಿ ಸಾಯ ಟೈಮ್ನಾಗ ಆದ್ರೂ ಒಂದಿಟ್ಟು ಆಧ್ಯಾತ್ಮ ಸಾಧನೆ ಮಾಡಬೇಕು ಅನ್ನೋಂಥದ್ದು ಸೀರಿಯಸ್ನೆಸ್ ಇಲ್ಲ. ಆ ಒಂದು ಸೀರಿಯಸ್ನೆಸ್ ಯಾರಿಗೆ ಇಲ್ಲದ ಕಾಲದಲ್ಲಿ ನೀವು ಬಂದು ಇಲ್ಲಿ ಈ ಪ್ರವಚನ ಕೇಳ್ತಾ ಇದ್ದೀರಂದ್ರೆ ನಿಮ್ಮಂತ ಭಾಗ್ಯವಂತರು ಯಾರು ಇಲ್ಲ, ದೊಡ್ಡ ಪುಣ್ಯವಂತರು ನೀವೆಲ್ಲ. ಅಂತ ಪುಣ್ಯವಂತರ ಒಂದು ಸಂಘನೇ ಈ ಒಂದು ಶುದ್ಧ ಬ್ರಹ್ಮಜ್ಞಾನ ಪೀಠ. ಅದಕ್ಕೆ ಇಲ್ಲಿ ಏನದಂತಂದ್ರ, ಈ ಶರೀರ ಹೋಗ್ತಾನೆ ಇದೆ, ಕ್ಷಣಕ್ಕ ಐಸ್ ಕ್ರೀಮ್ ಕರಗದಂಗ ಕರಗ್ಲಕತ್ತದ. ಅದು ಇರೋದ್ರಾಗೆ ಅದರ ಉಪಯೋಗ ತೆಕ್ಕೋಬೇಕು. ಅದನ್ನ ಆಧ್ಯಾತ್ಮ ಸಾಧನೆ ಮಾಡೋದಕ್ಕೆ ಉಪಯೋಗ ತೆಕ್ಕೊಂಡ್ರೆ ಸಾರ್ಥಕತೆ ಆಗ್ತದೆ. ಕೂಡಲ ಸಂಗಮ ದೇವರನ್ನು ಒಲಿಸ ಬಂದ ಪ್ರಸಾದ ಕಾಯವಿದೆ. ಈ ಕಾಯ ಪ್ರಸಾದ ಕಾಯ ಆಗ್ಬೇಕು ಅಂದ್ರೆ ಕೂಡಲ ಸಂಗಮ ದೇವರನ್ನು ಒಲಿಸುವ ಕೆಲಸ ಮಾಡಬೇಕು, ಅಂದ್ರೆ ಪ್ರಸಾದ ಕಾಯ ಆಗ್ತದೆ. ಅದನ್ನ ಬಿಟ್ಟು ಇದಕ್ಕೆ ರೊಕ್ಕ ಗಳಿಸೋದು, ರೂಪಾಯಿ ಗಳಿಸೋದು, ಆಸ್ತಿ ಗಳಿಸೋದು, ಸಂಬಂಧ ಸಂಪತ್ತ ಹೇಳಕ್ಕೆ ಅದ್ರ ಸಲುವಾಗಿ ಬಂದಿಲ್ಲ. ಇದು ಬಂದಿದ್ದೇ ಮೋಕ್ಷ ಸಾಧನೆಗೆ ಬಂದವು. ಆದ್ರೆ ನಾವೇನ್ ಮಾಡ್ಲಿಕ್ಕತ್ತೀವಿ, ಆ ಸಾಧನೆ ಕಡೆ ಲಕ್ಷ್ಯ ಕೊಡೋದು ಬಿಟ್ಟು ಈ ದೇಹ ಪೋಷಣೆಗೆ ಬಹಳ ಮಹತ್ವ ಕೊಡ್ಲಕತ್ತೀವಿ. ನೀವು ಎಷ್ಟು ದೇಹ ಪೋಷಣೆ ಮಾಡಿದ್ರು ಸಹಿತ ಆ ಶರೀರದೊಳಗ ಸಪ್ತಧಾತುಗಳು, ಶರೀರದ ಒಳಗಿರಂಥವು ಏನಾದ್ರೂ ಒಂದು ಹೊರಗೆ ಬತ್ತಂದ್ರೆ ಎಲ್ಲರೂ ಎದ್ದು ಹೊರಗೊಳಗೆ ಬಿಡ್ತಾರೆ. ರಕ್ತ ಬಂದ್ರೆ ಸುಮ್ಮಿರ್ತೀರ, ವಾಂತಿ ಬಂದ್ರೆ ಸುಮ್ಮಿರ್ತೀರ, ಒಳಗಿನ ಎಲುಬುಗಳು ಹೊರಗೆ ಕಾಣ್ಲಕ್ಕತ್ತ ಸುಮ್ಮಿರ್ತೀರ, ಮ್ಯಾಲ ಚರ್ಮ ಹೊಚ್ಕೊಂಡು ಎಲ್ಲರೂ ಸುಮ್ ಕೂತೀವ ಚಲೋ. ಒಳಗಿಂದ ಏನಾರ ಹೊರಗೆ ಬಿತ್ತಪ್ಪ ಅಂತಂದ್ರೆ
ಅದರಷ್ಟು ಅಸಹ್ಯ ಮತ್ತೊಂದು ಏನು ಇಲ್ಲ. ಅದಕ್ಕೆ ಅವ್ರೇನಂದ್ರು ಮಲಕೋಶ ಅಂದ್ರೆ ಇದಕ್ಕೆ, ಈ ಶರೀರಕ್ಕೆ ಒಂದು ಮಲಕೋಶ. ಮಲಕೋಶೇ ಶರೀರೇಸ್ಮಿನ್, ಮಲಕೋಶೇ ಶರೀರಮೇಸ್ಮಿನ್, ಒಳಗೆಲ್ಲ ಹೊಲಸು ತುಂಬ್ಯದ. ಅಂಥದಕ್ಕೆ ಮ್ಯಾಲ ಒಂದು ಚರ್ಮ ಹಾಕಿ ಕುಂದಿರ್ತಾರ. ಇದನ್ನ ಬಹಳ ಅಪರೂಪ ಮಾಡಬೇಡ್ರಿ ಈ ಶರೀರಕ್ಕ. ತನು ಮನ ಧನ ಏನ್ ಮಾಡ್ತೀವಿ? ಧನಕ್ಕ ಏನ್ ಮಾಡ್ತೀವಿ? ಮಹಾನ್ ಮಾಡ್ಲಕ್ ಹೊಂಟಿವಿ ನಾವು. ಧನಕ್ಕ ಎಷ್ಟು ಜಮಾ ಮಾಡಿ ರೊಕ್ಕ ಜಮಾಯಿಸಿ, ಆಸ್ತಿ ಜಮಾಯಿಸಿ, ಏನೆಲ್ಲ ಮಾಡಿ ಬದುಕದೇ 100 ವರ್ಷ, ಅದು ಗ್ಯಾರಂಟಿ ಇಲ್ಲ. ಆದ್ರ ಆಸೆ ನೋಡಿದ್ರೆ 1000 ವರ್ಷ ಬದುಕವ್ರಂಗ ಜಮಾಯಿಸಿಡ್ಲಕ್ ಹೋಗ್ತೀವಿ ನಾವು. ಇನ್ನ ಇರ್ತೀವಿ ಅಂತ ತಿಳ್ಕೊಂಡು ಜಮಾಯಿಸಿಡ್ತೀವಿ. ಗೊಟ್ಟಕ್ಕಂತೇಳಿ ಇದಕ್ಕೆ ಉಸಿರು ಬಂದಾಯ್ತು ಅಂತಂದ್ರೆ ಧನ ಯಾರ್ಯಾರ ಪಾಲು ದುಡಿಲಾರ್ದು ದುಃಖ ಪಡ್ಲಾರ್ದವ್ರು ಯಾರ್ಯಾರೋ ತಗೊಂಡು ಹೆಂಗ ಮಜಾ ಮಾಡಿಬಿಡ್ತಾರ. ಅವ್ರು ದುಡಿದಿದ್ರೆ ಅವ್ರಿಗೆ ಬ್ಯಾನಿ ಇರ್ತದೆ. ನಾವು ದುಡಿದು ರೊಕ್ಕದ ಬ್ಯಾನಿ ನಮಗಿರ್ತದೆ, ಇನ್ನೊಬ್ರಿಗೆ ಯಾಕಿರ್ತದೆ? ಪುಗ್ಸೆಟೆ ಸಿಕ್ಕದ ಅಂತೇಳಿ ಪುಗ್ಸೆಟೆ ಬಾಕಿ ಮಜಾ ಮಾಡ್ತಿರ್ತಾರೆ. ಅದಕ್ಕೆ ಧನವನ್ನ ಮಹಾನ್ ಮಾಡಬೇಡ್ರಿ, ಧನವನ್ನ ಕನಿಷ್ಠವಾಗಿಡ್ರಿ. ಎಷ್ಟು ಖರ್ಚಿಗೆ ಬೇಕು ಅಷ್ಟು, ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೊಳ್ರಿ. ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡ್ರಿ, ಮತ್ತೆ ಕಡಿಮೆನೂ ಮಾಡ್ಕೊಳಕ್ ಹೋಗ್ಬಾರ್ದು. ದುಡ್ಡು ಹೆಂಗಿರ್ಬೇಕಪ್ಪ ಅಂದ್ರ ಬೂಟ್ ಇದ್ದಂಗಿರ್ಬೇಕಂತ. ಬೂಟ ಆ ಬೂಟ್ ಟೈಟ್ ಆದ್ರೂ ಹಾಕೊಳಕ್ ಬರಂಗಿಲ್ಲ, ಬಹಳ ಲೂಸ್ ಆದ್ರೂ ನಡಿಲಕ್ ಬರಂಗಿಲ್ಲ ಹಾಕೊಂಡು. ಹಂಗ ದುಡ್ಡಿಂದ ಪೊಸಿಷನ್ ಹೆಂಗಿರ್ಬೇಕಂತಂದ್ರ ಎಷ್ಟು ಬೇಕು ಅಷ್ಟಿದ್ರೆ ಸಾಕು. ಹೆಚ್ಚು ಗಳಿಸಿ ಹೆಚ್ಚು ಜಮಾಯಿಸಿದಂಥದ್ದು ಏನದಲ್ಲ, ಅತ್ಯಂತ 3 ಮೂರ್ಖತನಗಳಲ್ಲಿ ಅದು ಒಂದು ಮೂರ್ಖತನ. 3 ಮೂರ್ಖತನಗಳು ಗೊತ್ತದವ ನಾವು ಮಾಡವು. ಇಲ್ಲ. ಸುಮ್ಮ ಆರಾಮ್ ಉಣಿಸಿ ತಿನಿಸಿ ಬೆಳೆಸಿರ್ತಾರ. ಚಂದ ಬೆಳೆದು ಒಂದು ಸ್ಟೇಜಿಂದ ಬಂದು ಆರಾಮಿದ್ದ ಜೀವಕ್ಕ ತಲೆಯಾಗ ಒಂದು ಮೂರ್ಖತನ ಹುಟ್ಟಿಬಿಡ್ತದ ಮದುವೆ ಆಗ್ಬೇಕು. ಅವಕ್ಕ ಮನಸ್ಸಿನಾಗ ಇಲ್ಲ ಅಂದ್ರೂ ಊರ್ ಮಂದಿ ಕೂಡಿ ಅವಕ್ ಮದುವೆ ಮಾಡ್ತಾರ. ಅಲ್ಲಂದ್ರೆ ಕೇಳಂಗಿಲ್ಲ. ಈಗ ಏಸೋ ಹುಡುಗರು ಒಲ್ಲಂತವ, ಅವು ಮದುವೆ ಆಗಲ್ಲ ಇವತ್ತೇಳಿ ಮಂದಿ ಚಿಂತೆ ಮಾಡ್ಲಕತ್ತಾರ. ಮೂರ್ಖತನ ಅದು. ಎದಕ್ ಬೇಕು? ಆರಾಮಿರೋದ್ ಬಿಟ್ಟು ಯಾರು ಆರಾಮಿರ್ತಾರ? ಇರ್ಲಿ ಬಿಡುವತ್ತ ಬಿಡ್ಲಕ್ ತಯಾರಿಲ್ಲ. ಮದುವೆ ಮಾಡ್ಕೊಂಡು ಅಲ್ಲಿಂತ ಇಲ್ಲಿ ತನಕ ಏನ್ ಸುಖ ಅನುಭವಿಸಿವಿ ಒಂದ್ ಸ್ವಲ್ಪ ಹಿಂದಲಿಂತ ಇಲ್ಲಿ ತಾನ ನೋಡ್ರಿ. ಮಕ್ಕಳು ಹಡಿಬೇಕಾದ್ರೆ ಏನ್ ಕಷ್ಟಪಟ್ಟಿರಿ, ಬೆಳೆಸ್ಲಕ್ ಏನ್ ಕಷ್ಟಪಟ್ಟಿರಿ. ಸುಮ್ ಆರಾಮಿರ್ತೀವಿ ಅಂದ್ರೆ ಬಿಡ್ಲಕ್ ತಯಾರಿಲ್ಲ. ಹಿಡಿದು ಮದುವೆ ಮಾಡೇಬೇಕಂತ. ಹೀಗಾಗಿ ಮದುವೆ ಮಾಡೋದು ಫಸ್ಟ್ ಫೂಲಿಶ್ನೆಸ್. ಮದುವೆ ಆಗಲ್ಲ. ಆಯ್ತು, ಮದುವೆ ಮಾಡ್ಕೊಂಡ್ರ ಒಬ್ರಿಗೊಬ್ರು ಕಂಪ್ನಿ ಜೊತೆ ಇರ್ತಾರ ಅಂತ ಹೇಳಿ ಒಂದೇನೋ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಚಲೋ ಇರ್ತದ ಅಂತೇಳಿ ಏನೋ ಒಂದು ಆತ್ಮೀಯ ವ್ಯಕ್ತಿ ಅಂತ ಇರ್ತದ ಅಂತ ತಿಳ್ಕೊಂಡು ಮದುವೆ ಮಾಡ್ಕೊಂಡು ಇಬ್ರು ಆರಾಮಿರೋದ್ ಬಿಟ್ಟು 2ನೇ ಮೂರ್ಖತನ ಏನ್ ಮಾಡ್ತಾರ್ರಿ? 1ನೇ ಮೂರ್ಖತನ ಮದುವೆ, 2ನೇ ಮೂರ್ಖತನ ಮಕ್ಕಳು ಹಡ್ಯೋದು. ಮಕ್ಕಳಲ್ಲವು, ಇಕ್ಕಳವು. ಆ ಕಡೆ ಹೋದ್ರೆ ಹಿಡಿತಾವ, ಈ ಕಡೆ ಹೋದ್ರೆ ಹಿಡ್ಕೋತಾವ. ನಮ್ಮ ಕಟಿಂಗ್ ಪ್ಲೇಯರ್ ಇದ್ದಂಗೆ ಇರ್ತಾವ. 2ನೇ ಮೂರ್ಖತನ ಮಕ್ಕಳು ಹಡ್ಯೋದು. ಅದು ಹಾಡದ ಬೆಳೆಸಿಕೆ ಅವು ಮುಂದೆ ನಮಗ್ ನೋಡ್ತಾವತ್ ತಿಳ್ಕೊಂಡಿರ್ತಾರ. ಇವ್ರು ಏನು ನೋಡಂಗಿಲ್ಲ. ಅವ್ರ ತಮ್ಮ ಬದುಕು ನೋಡ್ಕೊಂಡು ತಾವ್ ಹೆಂಗೋ ಹೋಗಿ ಏನೋ ಒಂದ್ ಅವ್ರದವ್ರು ಮಾಡ್ಕೊಂಡು ಹೋಗ್ತಿರ್ತಾರ. ಅವಕ್ ಮುಂದಾದ್ರೆ ಇವ್ರು ಹೇಳ್ತಿರ್ತಾರ, ಹಿಂದಕ್ಕೆ ಬಂದ್ರೆ ಅವು ಉದ್ಧಾರ ಆಗಂಗಿಲ್ಲ. ಅವ್ರದೊಂದು ನಮೂನಿ ಪ್ರಾಬ್ಲಮ್ ಚಾಲ. ಮತ್ತು 3ನೇ ಮೂರ್ಖತನ ಯಾವುದು ಅಂತಂದ್ರ ತಾನು ಗಳಿಸಿದ್ದು ತಾನು ತಿಲ್ಲಾರ್ದೆ ಆ ಮಕ್ಕಳ ಸಲುವಾಗಿ ಅಂತೇಳಿ ಜಮಾಯಿಸಿಟ್ಟು ಹೋಗ್ತಾರಲ್ಲ, ಇದು 3ನೇ ಮೂರ್ಖತನ. ಈ 3 ಮೂರ್ಖತನಗಳು ಮಾಡೋದ್ರಾಗ ಇಡೀ ಆಯುಷ್ಯ ಕಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಈ ಮಲಕೋಶೆ ಶರೀರೇಸ್ಮಿನ್, ಈ ಶರೀರವನ್ನ ಇರೋದ್ರಾಗೆ ಇದು ಕ್ಷಣಿಕವಾದದ್ದದ. ಇದಕ್ಕೇನ್ ಮಾಡಬೇಕು? ಮಹಾ ದುಃಖ ವಿವರ್ಧನೆ.
ಇದು ದುಃಖ ಹೆಚ್ಚು ಮಾಡೋದದ, ಇದೇನು ಸುಖ ಹೆಚ್ಚು ಮಾಡೋದಿಲ್ಲ. ದುಃಖ ಹೆಚ್ಚು ಮಾಡೋದಕ್ಕೆ ಈ ಶರೀರ ಬಂದದ. ತಟಿ ದಂಕ ಅರಸು ಸಂಕಾಶೆ ಅಂತಂದ್ರ ಆಕಾಶದಾಗ ಮಿಂಚು ಹೆಂಗ ಹೊಳೆದ ಒಂದು ಕ್ಷಣ ಹಿಂಗ ಹೊಳೆದು ಇಲ್ಲದಂಗ ಆಗ್ತದಲ್ಲ, ಹಾಂಗಿ ಶರೀರ ಸಹಿತ ಒಂದು ಸಲ ಏನಾಗ್ಬಿಡ್ತದ, ಮಿಂಚಿದಂಗ ಮಿಂಚಿ ಹೋಗ್ಬಿಡ್ತದೆ. ಇದು ಎಷ್ಟ್ ಮಂದಿ ಸತ್ತಾರ, ಅವ್ರು ಎಕಡೆ ಹೋಗ್ಯಾರ ಗೊತ್ತದ ನಿಮಗೆ? ಎಷ್ಟ್ ಮಂದಿ ಹೋಗ್ಯಾರ, ಎಕಡೆ ಹೋದ್ರೆ ಗೊತ್ತದೇನೋ ಅವ್ರು ಸತ್ತವ್ರ. ಮತ್ ನಾವ್ ಎಕಡೆ ಹೋಗ್ತೀವಿ ನಮ್ಗಾರ ಏನಾರ ಗೊತ್ತದ? ಮತ್ ಮನೆಗೆ ಹುಟ್ಟಿ ಬರ್ತಾರಲ್ಲ ಅವ್ರು ಎಕಡೆ ಬಂದ್ರತ್ ಏನಾರ ಗೊತ್ತದ? ಏನೂ ಗೊತ್ತಿಲ್ಲ. ಮಿಂಚು, ಆಕಾಶದೊಳಗಿನ ಮಿಂಚುಗಳು ಬಂದಂಗ ಬಂದು ಹೋಗ್ತಿರ್ತಾವ. ಅದಕ್ಕೆ ಬಹಳ ಸೀರಿಯಸ್ ತಗೋಬೇಡ್ರಿ, ಪರಮಾತ್ಮನ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳಕತ್ತಾರ. ಕೋವಾ ರುಚ್ಯತೆ ಪಂಡಿತ, ಇಂಥ ಒಂದು ಮಲಕೋಶವಾಗಿರುವಂಥದ್ದು, ದುಃಖ ಹೆಚ್ಚು ಮಾಡಂಥದ್ದು, ಮಿಂಚದಂಗ ಮಿಂಚಿ ಒಂದು ಕ್ಷಣ ಮಾಯಾಗಿ ಕ್ಷಣಾರ್ಧದಲ್ಲಿ ಮಾಯಾಗಿ ಹೋಗಂತ ಶರೀರಕ್ಕ ಪಂಡಿತರು ಜ್ಞಾನಿಗಳು ಎಂದಾದರೂ ಅದರ ಬಗ್ಗೆ ಪ್ರೀತಿ ಅಭಿಮಾನ ತಾಳಲಕ್ಕೆ ಸಾಧ್ಯ ಅದ ಏನು? ದೇಹದ ಬಗ್ಗೆ ಅಭಿಮಾನ ತಾಳವರು ಜ್ಞಾನಿಗಳ ಅಜ್ಞಾನಿಗಳ? ಅಜ್ಞಾನಿಗಳು. ದೇಹದ ಬಗ್ಗೆ ಅಭಿಮಾನ ತಾಳಿ ಅದರ ಸ್ಥಿತಿ ಗತಿ ಮತಿ ಬಗ್ಗೆ ಚಿಂತೆ ಹಚ್ಕೊಂಡು ದುಃಖಿಗಳಾದರು ಅಂತಂದ್ರ ಅವರೆಲ್ಲ ಅಜ್ಞಾನಿಗಳು. ಅದಕ್ಕೆ ಅಜ್ಞಾನದಿಂದ ಹೊರಗೆ ತರೋದಕ್ಕೆ ಗುರು ಪ್ರಯತ್ನ ಮಾಡ್ತಿರ್ತಾನ. ಮಹಾರಾಜನಿಗೆ ಉಪದೇಶ ಮಾಡಮಂತೇಳಿ ಗುರುಗಳು ಬರ್ತಾರ. ಅವ ಮಹಾರಾಜ ಏನ್ ಮಾಡ್ತಾನ, ಒಂದು ಕೂಸ್ ಹಡಿಬೇಕಂತೇಳಿ 300 ಹೆಂಡ್ರು ಮಾಡ್ಕೊಂಡಿರ್ತಾನ. 300 ಹೆಂಡ್ರ ಆದ್ರೂ ಅವನಿಗೆ ಒಂದು ಕೂಸ್ ಹಡದಿರಲ್ಲ. ಭಯಂಕರ ದುಃಖ ಆಗಿರ್ತದ ಅವನಿಗೆ. ಗುರುಗಳಂತರ ತಮ್ಮ ಮಕ್ಕಳು ಹುಟ್ಟಿಲ್ಲ ಅಂದ್ರೆ ಅದರ ಅರ್ಥ ಏನು? ಮಕ್ಕಳಿಗಾಗಿ ನೀನ್ ಏನ್ ಸೇವೆ ಮಾಡ್ಬೇಕು ಈ ಜಗತ್ತಿನಾಗ ಅದೆಲ್ಲ ಮುಗಿದು ಹೋಗ್ಬಿಟ್ಟವು. ಮತ್ತೆ ನಿನ್ ಬಲ್ಲಿ ಸೇವೆ ಮಾಡ್ಕೊಳಕ್ ಯಾವ ಮಕ್ಕಳು ಹುಟ್ಟಿ ಬರಂಗಿಲ್ಲ, ಯಾಕೆ ಚಿಂತೆ ಮಾಡ್ತಿ, ಸುಮ್ ಬಿಡುವ ಕಡಿ ಅಂತೇಳಿ ಏನ್ ಹೇಳಿದ್ರು ಇಲ್ಲರಿ, ನಿಮ್ಮ ಉಪದೇಶ ನನಗ ಕೇಳ್ತೀನಿ, ಈಗ ಅಲ್ಲ, ಮೊದಲು ನನಗೆ ಮಕ್ಕಳು ಬೇಕಾಗ್ಯಾವ, ಅದಕ್ಕೆ ನನಗೆ ಮಗು ಆಗ್ಬೇಕು, ಆಮೇಲೆ ನಿಮ್ಮ ಉಪದೇಶ ಕೇಳ್ತೀನಿ. ಆಯ್ತು ಅಂತೇಳಿ ಒಂದು ರಾಣಿಗೆ ಏನ್ ಮಾಡಿದ್ರು, ಉಪದೇಶ ಏನ್ ಮಾಡಿದ್ರು, ಮಕ್ಕಳಲ್ಲ ಆಶೀರ್ವಾದ ಮಾಡಿ ಗುರುಗಳು ಹೋಗ್ಬಿಟ್ರು. ರಾಜ ಏನ್ ಮಾಡ್ದ, ಆ ಕೂಸು ಹಡದ ಮೇಲೆ ಆ ರಾಣಿ ಅಂತಃಪುರದೊಳಗೆ ಹೊಕ್ಕೊಂಡವ ಮತ್ತ ಹೊರಗೆ ಬರಲೇ ಇಲ್ಲ. ಅವ ಅಲ್ಲೇ ಆ ಕೂಸಿನ ಸಂಗಟ ಆಡ್ಕೊತ ಒಳಗೆ ಕೂತ್ಬಿಟ್ಟ. ಒಬ್ಬಕ್ಕಿ ರಾಣಿ, ಒಂದು ಕೂಸ, ಒಬ್ಬ ರಾಜ ಅಂತಃಪುರದೊಳಗೆ. ಹೊರಗಿನ ಎಷ್ಟ್ ಮಂದಿ ರಾಣಿಯರದಾರ? 299 ರಾಣಿಯರು. ವರ್ಷಗಟ್ಲೆ ಆ ರಾಜ ಇವತ್ತ ಹೊರಗೆ ಬರ್ತಾನ, ಅವತ್ತು ಹೊರಗೆ ಬರ್ತಾನ ಅಂತ ಅವ್ ಬರಲೇ ಇಲ್ಲ. ಆ ಕಡೆ ಒಳಗೆ ಹೋಗ್ಬಿಟ್ಟ. ಅವನ ರಾಜ್ಯದ ಎಲ್ಲಾ ಪ್ರಜೆಗಳು ಈ ರಾಜನ ನಿರ್ಣಯಗಳನ್ನ ಯಾರು ಮಾಡಬೇಕು ಅಂತೇಳಿ ಮಂತ್ರಿಗಳು ಹಿಂದಕ್ಕೆ ಸರ್ಕೊಂಡ್ರು. ಅಲ್ಲಿ ಎಲ್ಲ ರಾಜ್ಯಭಾರದ ಕೆಲಸ ನಿಂತು ಬಿಡ್ತು. ವರ್ಷಗಟ್ಲೆ ನಿಂತು ಕೂಡ್ಲೇನೆ ಎಲ್ಲರೂ ರಾಣಿಯರು ಎಲ್ಲರೂ ಕೂಡಿ ನಿರ್ಧಾರ ಮಾಡಿದ್ರು. ಏನ್ ಮಾಡಿದ್ರು, ಈ ಕೂಸಿದ್ದಕ್ಕೆ ನಮ್ಮ ರಾಜ್ಯದಲ್ಲಿ ಅರಾಜಕತೆ, ನಮ್ಮ ಗಂಡ ನಮ್ಮಲ್ಲಿ ಬರ್ತಾ ಇಲ್ಲ, ಅದರ ಸಲ ಏನ್ ಮಾಡಮು, ಆ ಕೂಸಿನ ಖಲಾಸ್ ಮಾಡಮ್ ಅಂತೇಳಿ ಕೂಸಿನ ಖಲಾಸ್ ಮಾಡಿಬಿಟ್ರು ಎಲ್ಲ ಉಳಿದ ರಾಣಿಯರು ಕೂಡಿ. ಕೂಸಿನ ಖಲಾಸ್ ಮಾಡಿದ್ಮೇಲೆ ರಾಜ ಭಯಂಕರ ದುಃಖಿ ಆದ. ಎಷ್ಟೋ ಜನ್ಮದ ಪುಣ್ಯಕ್ಕೊಂದು ಕೂಸು ಹುಟ್ಟಿತ್ತು, ಅದು ಹೋಯ್ತಲ್ಲ ಅಂತ ಭಯಂಕರ ಅಳ್ಳಕತ್ತಿದ್ದ. ಅವ್ರ ಗುರುಗಳು ಬಂದ್ರು, ಮತ್ತ ಏನಪ್ಪ ಉಪದೇಶ ಈಗರೆ ತಗೋ, ನಿಮ್ಮ ಉಪದೇಶ ಆಮೇಲೆ ತಗೋತೀನಿ, ಮೊದಲ ನನ್ನ ಕೂಸ ಏನಾಗಬೇಕಾಗ್ಯದ, ಜೀವಂತ ಆಗ್ಬೇಕಾಗ್ಯದ ಅಂತೇಳಿ ಆಯ್ಸ್ನಾಗ ಇಟ್ಕೊಂಡು ಕೂತ್ಬಿಟ್ಟಿದ್ದವು. ನನ್ನ ಕೂಸಿಗೆ ಜೀವ ಬೇಕು, ಮೊದಲು ನನ್ನ ಕೂಸು ಬದುಕಿದ್ರೆ ಮುಂದೆ ನಾನು. ಮತ್ತ ಇನ್ನ ಗೋಳಾಟನೆ, ಸಂಸಾರದ ಗೋಳು ಮುಗಿಯಂಗೆ ಇಲ್ಲವು. ಯಾವಾಗಲೂ ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ಬಂದಾಗ ಮೊದಲು ಸಂಸಾರ ಗೋಳ ದೊಡ್ಡದಾಗಿರ್ತಾವ.
ಅವಾಗ ಮತ್ತಿನ್ ಏನ್ ಮಾಡಬೇಕು? ಅವ್ರ ಆಯುಷ್ಯ ತೀರಿದ ಮೇಲೆ ಹೋಗೋರು ಹೋಗ್ತಿರ್ತಾರ, ಬರೋರು ಬರ್ತಿರ್ತಾರ. ಸತ್ತವರಿಗೆ ಜೀವಂತ ಮಾಡಿದರೆ ಪ್ರಕೃತಿಯ ವಿರುದ್ಧ, ದೈವರ ನಿರ್ಣಯದ ವಿರುದ್ಧವಾದಂಗ ಆಗ್ತದ. ಅವೆಲ್ಲ ಮಾಡಬಾರ್ದಪ್ಪ ರಾಜ ಅಂತ ಹೇಳಿದ್ರೆ, ಅದೆಲ್ಲ ಏನಿಲ್ಲ, ನಮ್ ಕೂಸಿಗೆ ಜೀವ ಬರಬೇಕು. ಆಯ್ತಂತೇಳಿ ಗುರುಗಳು ಉಪದೇಶ ಮಾಡಿ ಮಂತ್ರ ಹೇಳಿ ಆ ಕೂಸಿಗೆ ಮಾತಾಡಂಗ್ ಮಾಡಿದ್ರು. ಅದು ಸತ್ತ ಕೂಸು ಜೀವಂತ ಆಗಿ, ಯಾಕ್ರಿ ನಮಗ್ ಕರೆದ್ರಿ ಅಂತ ಕೇಳ್ತು. ನಮ್ಗೆ ಯಾಕೆ ಕರೆದ್ರಿ ಅಂದ್ರೆ, ನಾ ಕರೆದಿಲ್ಲ ಮಾರಾಯ, ನಿಮ್ಮ ಅಪ್ಪ ಅಳ್ಳಕತ್ತಾನ ನೋಡು. ನಿಮ್ಮ ಅಪ್ಪ ಇಲ್ಲಿ ಅಳ್ಳಕತ್ತಾನ ನೋಡು, ನಿನ್ನ ನೆನೆಸಿ. ಯಾವ ಅಂತಂದ, ನಮ್ಮ ಅಪ್ಪ ಯಾವ? ಇಲ್ಲಿ ಬಾ ಅವನಿಗೆ ಅನ್ನೋ. ಯಾರು? ಕೂಸು ಮಾತಾಡಕತ್ತು. ಇಲ್ಲಿ ಬಾ ನನ್ನ ಹತ್ರ. ನಮ್ಮಪ್ಪ, ನಾನು ಏಸು ಜನ್ಮ ಅವ್ರ ಅಪ್ಪ ಆಗಿ ಹುಟ್ಟಿನೋ, ಅವ ಏಸು ಜನ್ಮ ಮತ್ತಿನ್ ಯಾರ ಅಪ್ಪ ಆಗಿ ಹುಟ್ಟನೋ, ನಮ್ಮ ಅಪ್ಪ ಆಗಿ ಹುಟ್ಟನೋ, ಯಾರ ಮಗ ಆಗಿ ಹುಟ್ಟನೋ, ಯಾರು ಹುಟ್ಟಿ ಯಾರು ಅಪ್ಪನೋ ಯಾರ ಮಗನೋ ಈ ಜಗತ್ತಿನಾಗ ಯಾರಿಗ್ ಗೊತ್ತದ? ಅದೆಲ್ಲ ನನಗ್ ಮಗ ಯಾಕೆ ಗಂಟು ಬಿದ್ದಾನವ? ಅವ ಹೆಂಗ್ ನಮ್ಮ ಅಪ್ಪ ಆತನ ಅಂಥೇಳಿ ಅವನಿಗೆ ಆತ್ಮದ ಸಂಬಂಧದ ಕಣ್ಣು ತೆರೆಸಿಬಿಟ್ಟವ. ದೇಹದ ಸಂಬಂಧ ಮುಖ್ಯ ಅಲ್ಲ. ಏಸೋ ದೇಹ ಹುಟ್ಟತಾವ, ಏಸೋ ಸಾಯ್ತಾವ, ಅವ್ದ್ರೊಳಗೆ ಸಂಬಂಧಗಳು ಹುಟ್ಟಿಸ್ಬೇಡ್ರಿ. ಎಲ್ಲದಕ್ಕೂ ಸಂಬಂಧಪಟ್ಟ ಒಬ್ಬನೇ ಜಗದ ನೆಂಟ, ಅವನೊಬ್ಬನೇ ಕೂಡಲ ಸಂಗಮ ದೇವ. ಅವನ ಸಂಬಂಧ ಶಾಶ್ವತವಾದದ್ದು. ಉಳಿದು ಯಾವ ಶಾಶ್ವತ ಇಲ್ಲ. ಗಂಡ ಹೆಂಡತಿ ಮಕ್ಕಳು ಅವು ಏನೇನದವಲ್ಲ, ಅತ್ತಿ ಮಾವ ತಂದೆ ತಾಯಿ, ಯಾವ ಶಾಶ್ವತ ಅಲ್ಲ. ಅವು ಶರೀರ ಸಂಬಂಧಗಳು, ಅವು ಶಾಶ್ವತ ಅಲ್ಲವು. ಆ ಒಂದು ಸಂಬಂಧಗಳಿಗೆ ಮಹತ್ವ ಕೊಡಬೇಡ್ರಿ. ಆತ್ಮ ಸಂಬಂಧ ಮುಖ್ಯ. ಎಲ್ಲರೊಳಗೂ ಆತ್ಮನನ್ನೇ ನೋಡಿ, ಆತ್ಮ ಸಂಬಂಧ ನೋಡಿ, ಪರಮಾತ್ಮನನ್ನ ಕಂಡು ಪರಮಾತ್ಮನಲ್ಲಿ ಯಾವ ಆನಂದ ಆದ ಆ ಆನಂದವನ್ನು ಸವಿಯಿರಿ. ಅದನ್ನೇ ಹೇಳ್ತಾರ ಅವ್ರು. ಅದಕ್ಕೆ ಇಂಥ ಶರೀರದೊಳಗ ಯಾವ ಜ್ಞಾನಿಗೂ ತಿಳಿದವನಿಗೆ ಪಂಡಿತನಿಗೆ ಮೋಹ ಬರಂಗಿಲ್ಲ. ದೇಹವು ಕಶ್ಮಲದ ಕೋಶ, ಸೆಪ್ಟಿಕ್ ಟ್ಯಾಂಕ್ ಅಂತ ಹೇಳ್ಬಿಟ್ಟಾರ. ನಿನ್ನೆ ಹೇಳಿನಿ. ದುಃಖಗಳ ನಿಲಯ, ವಿಕಾರಗಳ ತಾಣ, ಕಾರ್ಮೋಡಗಳ ಮಧ್ಯ ಹೊಳೆದ ಮಿಂಚಿನ ಬದುಕು ಒಂದೇ ಕ್ಷಣ. ಹಾಗೆ ಪಂಚಭೂತಗಳ ಮಧ್ಯದಿಂದ ಮೂಡಿ ಬಂದ ಈ ದೇಹ ನಶ್ವರ. ಅಜ್ಞಾನಿ ಮಾತ್ರ ಇದರಲ್ಲಿ ಆಸಕ್ತನಾಗಬಲ್ಲ. ಬರ್ಕೊಂಡ್ಬಿಡ್ರಿ ಇಷ್ಟು ವೇದವಾಕ್ಯ. ಈ ದೇಹದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋವ ಕೇವಲ ಒಬ್ಬನೇ ಒಬ್ಬವ. ಯಾರಂದ್ರೆ ಅಜ್ಞಾನಿ, ಬುದ್ಧಿಗೇಡಿ. ಆರಾಮಿಲ್ಲ ಅಂದ ಕೂಡಲೇ ಸತ್ಯ ಓದ್ತಿವತ್ತು ತಿಳ್ಕೊಂಡಿವಿ. ಮತ್ತಿನ್ನೇನೋ ಒಂದಿಟ್ಟು ಗಾಯ ಆಯ್ತು, ಒಂದಿಟ್ಟು ಏನಾರ ರೋಗ ಆಯ್ತು ಅಂದ್ರೆ ಸತ್ಯ ಓದ್ತೀವಿ. ಆಯುಷ್ಯ ತೀರ್ಲಾರ್ದೆ ಸಾಯ್ಲಕ್ ಸಾಧ್ಯನೇ ಇಲ್ಲ. ಆಯುಷ್ಯ ಇರೋ ತನಕ ಈ ಶರೀರಕ್ಕೆ ಏನು ಮುರಿದ್ರೇನು, ಕೊಳತ್ರೇನು, ಹುಳ ಬದ್ರೇನು ಹಂಗೆ ಬದುಕ್ತಿರ್ತಾರ. ಏನೇನಾಗಂಗಿಲ್ಲ, ಏನ್ ಚಿಂತೆ ಮಾಡಂಗಿಲ್ಲ ಸಾವಿನ ಬಗ್ಗೆ. ಅದಕ್ಕೆ ಈ ಶರೀರದ ಬಗ್ಗೆ ಯಾರು ತಲೆ ಕೆಡಿಸ್ಕೋತಾರಂದ್ರೆ ಕೇವಲ ಅಜ್ಞಾನಿಗಳು ಮಾತ್ರ ಶರೀರದ ಬಗ್ಗೆ ತಲೆ ಕೆಡಿಸ್ಕೋತಾರ. ಅರಿತ ಮಹಾನುಭಾವಿಯು ಈ ದೇಹ ವ್ಯಾಮೋಹದ ಪಂಕದಲ್ಲಿ ಎಂದೂ ಸಿಲುಕಲಾರ. ಈ ದೇಹ ವ್ಯಾಮೋಹದ ಕೆಸರಿನಾಗ ಎಂದೂ ಅವ ಸಿಲುಕಂಗಿಲ್ಲ. ಅವ ಸಪರೇಟೇ ಇರ್ತಾನ. ದೇಹ ಏನಾದ್ರೂ ಅವನಿಗೆ ಏನು ಚಿಂತೆ ಇಲ್ಲ. ಈ ಭಾವವನ್ನೇ ವಿಸ್ತರಿಸುವ ಕೆಲವು ಪ್ರಮಾಣ ವಚನಗಳಿವೆ. ಈ ವಚನ ಹೇಳ್ತೇನೆ, ಇದರ ವಿಶ್ಲೇಷಣೆ ನಾಳೆಗೆ ಮಾಡೋಣ. ಉತ್ಪತ್ತಿಯಲ್ಲಿ ಹುಟ್ಟಿಯಲ್ಲ, ಈ ಜೀವ ಹುಟ್ಟ್ಯದಲ್ಲ, ಏನು ಬಂಗಾರ ಬೆಳ್ಳಿ ಹಾಕಿ ಹುಟ್ಟ್ಯದ? ಏನಿದೆ ಶರೀರ? ಎದರ್ಲಿಂದ ಹುಟ್ಟ್ಯದ? ಯಾವ ಪಂಚಭೂತಗಳಿಂದ? ಶುಕ್ಲ ಶೋಣಿತದಿಂದ ಹುಟ್ಟ್ಯದ. ಗಂಡಿನ ಶರೀರದ ವೀರ್ಯ, ಹೆಣ್ಣಿನ ಶರೀರದೊಳಗಿರೋ ಶುಕ್ರಧಾತು, ಅವೆರಡೂ ಸೇರಿ ಹುಟ್ಟ್ಯದ. ಅವೆರಡು ಏನು ಬಹಳ ಅಮೃತಗಳ ಏನು ಅಂತ ಧಾತುಗಳು, ಅವುದರಿಂದ ಹುಟ್ಟ್ಯದಿದ್ದು. ಅದನ್ನ ಲಜ್ಜೆ ಸಾಲದೆ, ನಾಚಿಕೆ ಬರಂಗಿಲ್ಲ, ಎದರ್ಲಿಂತ ಹುಟ್ಟ್ಯದ ಈ ಶರೀರ ಅಂತ ಲಜ್ಜೆ ಸಾಲದೆ ಅಂತ ಕೇಳಕತ್ತಾರ ಅವ್ರು. ಉತ್ಪತ್ತಿಯಲ್ಲಿ ಶುಕ್ಲ ಶೋಣಿತದಿಂದಾದ ಲಜ್ಜೆ ಸಾಲದೆ. ಎದರ್ಲಿಂತ ಹುಟ್ಟ್ಯದಿದು? ಸ್ವಲ್ಪ ಅದರ ಬಗ್ಗೆ ನಾಚಿಕೆ ಬರಬೇಕು.
ಮತ್ತ ಅಂತೂ ಬಲಿದ ಸಪ್ತ ಧಾತುವಿನ ನರಕ ದೇಹದೊಳಗಿಪ್ಪ ಹೇಸಿಕೆ ಸಾಲದೆ ಒಳಗ 7 ಧಾತುಗಳದವ, ರಕ್ತ, ಮಾಂಸ, ಮಜ್ಜೆ, ಎಲುಬು, ನರ, ಮತ್ತೇನೇನದವಲ್ಲ ಅವು ಏನು ನೋಡ್ಲಿಕ್ಕೆ ಚಂದ ಅದಾವೆ. ನಾವು ನೋಡಿದ್ರೆ ಅಸಹ್ಯ ಅನಿಸ್ತವ ಇಲ್ಲ, ಹೇಸಿಗೆ ಬರ್ತದ ಇಲ್ಲ, ಏನ್ ಬಹಳ ಅಟ್ರಾಕ್ಟಿವ್ ಅದಾವೇನೋ ವಸ್ತುಗಳು ಒಳಗಿರೋಂಥವು, ಆಕರ್ಷಣೆ ಅದಾವೇನೋ ಇಲ್ಲ. ಮತ್ತೆ ಪಾಪಂಗಳ ಮಾಡಿ ದುರಿತಂಗಳ ಹೊರುವ ಹಗೆತನ ವೇತಕ್ಕಯ್ಯ. ಮತ್ತೆ ಅದರ ಮ್ಯಾಲೇನ್ ಮಾಡೀವಿ, ಇಷ್ಟು ಹೊಲಸು ಧಾತುಗಳಿಂದ ಶರೀರ ತಯಾರಾಗಿ ಶರೀರದ ತುಂಬ ಇಷ್ಟೆಲ್ಲ ನರಕ ತುಂಬಿಕೊಂಡು ಹೇಸಿಗೆ ತುಂಬಿಕೊಂಡು ಮತ್ತದ್ರ ಮೇಲೆ ಪಾಪ ಮಾಡಿ ಮತ್ತೇನಂತಂದ್ರೆ ಪಾಪದ ಕರ್ಮಗಳ ಮೂಟೆ ಹೊರಂತದ್ದು ಯಾರು ಹೇಳರಿದಲ್ಲ ನಿಮಗ? ಕಾಲನ ಕೈಯ ಬಡಿಸಿಕೊಂಡು ನರಕದಾಗ ಹೋಗಿ ಯಮಧರ್ಮನ ಕೈನ ಬಡಿಸ್ಕೊಂಡು ನರಕವ ನುಂಬುವ ವಿಧಿಯೇ ಎಲೆ ಮನುಜ, ನರಕಕ್ಕೆ ಹೋಗಿ ಮತ್ತ ಕೆಟ್ಟ ಒಂದು ಶಿಕ್ಷೆಗೆ ಗುರಿಯಾಗದು, ಇದೆಲ್ಲ ಬೇಕೇನಪ್ಪ ನಿನಗ? ಅದಕ್ಕೇನ್ ಮಾಡು, ಒತ್ತೊತ್ತೆಯ ಜನನವ ಗೆಲುವಡೆ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಮತ್ತೆ 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 ಏನು ಹುಟ್ಟಿ ಬರ್ಲಕತ್ತದಲ್ಲಿ ಇದು ಜನ್ಮ, 9 ತಿಂಗಳು ತಾಯಿ ಗರ್ಭವಾಸ, ಅದಕ್ಕಿಂತ ದೊಡ್ಡ ಶಿಕ್ಷೆ ಮತ್ಯಾವುದೂ ಇಲ್ಲ. 9 ತಿಂಗಳು ತಾಯಿ ಗರ್ಭದಲ್ಲಿ ಇರೋದಕ್ಕಿಂತ ದೊಡ್ಡ ಶಿಕ್ಷೆ ಮತ್ತೊಂದಿಲ್ಲ. ಇನ್ನೊಂದು ಸಾರಿ ಈ ಗರ್ಭದಾಗ ಹುಟ್ಟಿ ಬರ್ಲಾರ್ದಂಗ ಆಗ್ಬೇಕು ಅಂತಂದ್ರ ಏನ್ ಮಾಡಪ್ಪ ಅಂದ್ರ ಕರ್ತನ ಪೂಜಿಸು ನಮ್ಮ ಕೂಡಲ ಸಂಗಮ ದೇವ, ಪರಮಾತ್ಮನನ್ನು ಪೂಜಿಸು, ಬಿಡದೇ ಪೂಜಿಸು. ಅವನು ಪೂಜೆ ಮಾಡಿದ್ರೆ ಈ ಒಂದು ಶರೀರ ಮತ್ತೆ ಮತ್ತೆ ಹುಟ್ಟಿ ಬರ್ಲಾರ್ದಂಗ ಪುಣ್ಯವಂತರಾಗ್ತೀರಿ, ಮೋಕ್ಷ ಹೊಂದುತ್ತೀರಿ, ಆಧ್ಯಾತ್ಮ ಸಾಧಕರಾಗ್ತೀರಿ, ಸಂತರಾಗ್ತೀರಿ, ಮಹಾತ್ಮರಾಗ್ತೀರಿ. ಅಂತ ಸಾಧನೆ ಮಾಡ್ರಿ. ಭಗವಾನ್ ಅಸ್ತಿ ಚರ್ಮ, ಸ್ನಾಯು, ಮಜ್ಜ, ಮಾಂಸ, ಶುಕ್ಲ, ಶೋಣಿತ, ಶ್ಲೇಷ್ಮ, ಶ್ರುದೂಷಿತೆ, ವಿಣ್ಮೂತ್ರ, ವಾತ, ಪಿತ್ತ, ಕಫ ಸಂಘಾತೆ, ದುರ್ಗಂಧ ನಿಸ್ಸಾರೆ, ಕಿಂ ಕಾಮೋಪಭೋಗೈ. ಮೈತ್ರಾಯಣಿ ಉಪನಿಷತ್ತಿನೊಳಗ ಇದು ಒಂದು ಶ್ಲೋಕ ಬರ್ತದ. ಭಗವಾನ್ ಅಂತಂದ್ರೆ ಗುರುವೇ, ಅಸ್ಥಿ ಅಂದ್ರೆ ಎಲುಬು, ಚರ್ಮ, ಮಜ್ಜೆ, ಮಾಂಸ, ಶುಕ್ಲ, ರಕ್ತ, ಶ್ಲೇಷ್ಮ ಮತ್ತು ಅಶ್ರುಗಳಿಂದ, ಅಶ್ರು ಅಂದ್ರೆ ಕಣ್ಣೀರು ಕೂಡಿದ ವಿಷ್ಠ, ಮೂತ್ರ, ವಾತ, ಪಿತ್ತ, ವಿಷ್ಠ ಅಂದ್ರೆ ಮಲ, ಮೂತ್ರ, ವಾತ, ಪಿತ್ತ, ಕಫಾದಿಗಳಿಂದ ದೂಷಿತವಾದ ದೇಹವು ನಿಸ್ಸಾರ ಹಾಗೂ ದುರ್ಗಂಧ ಪೂರ್ಣ. ಇಂಥ ದೇಹದಲ್ಲಿ ವಿಷಯ ಉಪಭೋಗಗಳಿಂದ ಏನು ಪ್ರಯೋಜನ? ಇದ್ರೊಳಗೆ ಏನು ಭೋಗಿಸ್ತೀರಪ್ಪ, ಏನು ಭಾರಿ ಅದ ಇದ್ರಾಗತ್ತ ನಿಮಗೆ ಭೋಗದ ಆಸಕ್ತಿ ಆದ ಅಂತ ಈ ಉಪನಿಷತ್ತಿನೊಳಗೆ ಕೇಳಕತ್ತಾರ. ಎಲುವಿನ ಹಂಜರ, ಕರುಳಿನ ಜಾಳಿಗೆ, ಅಮೇಧ್ಯದ ಹುತ್ತ, ಮೂತ್ರದ ಬಾವಿ, ಶ್ಲೇಷ್ಮದ ಕೆಸರು, ಕೀವಿನ ಸೋನೆ, ನೆತ್ತರದ ಮುಡು, ನಾಡಿಗಳ ಸುತ್ತುವಳಿ, ನೆರವಿನ ನೆಣ, ಜಂತ್ರ, ಮಾಂಸದ ಗಟ್ಟಿಯ ತೆಪ್ಪ, ಕಿಸಕುಳುಕಿನ ಹೇಸಿಕೆ, ಅತಿ ಹೇಯದ ಮಲೀನ ಅಸ್ಥಿ, ರೋಮ, ರೋಮ ಅಂದ್ರೆ ಕೂದಲುಗಳು, ತೊಗಲು, ಪಾಕುಳ, ಕ್ರಿಮಿಯ ಸಂಕುಳ, ಒಳಗ ರೋಗಾಣುಗಳು ತುಂಬ್ಯಾವ, ರೇತ ರಜಸ್ಸಿನಲ್ಲಿ ಜನಿತ, ಉತ್ಪತ್ತಿ ಸ್ಥಿತಿ ಲಯದ ಬೀಜ, ಆದಿ ವ್ಯಾಧಿಯ ತವರು ಮನೆ. ವ್ಯಾಧಿ ಅಂದರೆ ಶರೀರದ ರೋಗ, ಆದಿ ಅಂದರೆ ಮನಸ್ಸಿಂದು. ವಿಷಯದ ಭವ, ದುಃಖದ ಆಗರ, ಮೋಹದ ಬಲೆ, ತೋರಿ ಕೆಡುವ ತನು. ಇದು ನೀನೆಂದು ನಿನ್ನದೆಂದು ಮಾಡಬಾರದ ಪಾಪವ ಮಾಡಿ ಮುಚ್ಚಿ ಹೂಸಿ ಹೊದಿಸಿ ಈ ದೇಹ ಗಂಡು ಮರುಗುವೆ
ಈ ದೇಹ ಗಂಡು ಅಂದ್ರೆ ದೇಹವನ್ನು ಕಂಡು ಮರುಗುತ್ತಿಲ್ಲಪ್ಪ. ಇಷ್ಟೆಲ್ಲ ಗದ್ದಲದ ಇದ್ರೊಳಗ ಅಘೋರ ನರಕದಲ್ಲಿಕ್ಕುವಾಗ ಅಡ್ಡ ಬಪ್ಪರಾರೋ ನರಕದಾಗ ಒಯ್ದು ಇಟ್ಟು ಶಿಕ್ಷೆ ಕೊಡಾಗ ಯಾರೇ ಬ್ಯಾಡಪ್ಪ ಚಲೋ ಮನುಷ್ಯ ಅನ್ನೋದನ್ನಂತೇಳಿ ಯಾರೇ ನಿಮಗೆ ಕಾಪಾಡೋರು ಯಾರೇ ಅದರೇನು? ಅಹಂ ಮಮತೆಯ ಬಿಟ್ಟು ಏನ್ ಮಾಡಬೇಕು? ಸೋಹಂ ಬ್ರಹ್ಮಾಸ್ಮಿ ಎಂಬ ಕೇಡಿಲ್ಲದ ಪದವಿಯ ಮಾಡಿಕೊಳ್ಳ ಮರುಳೇ. ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನೀನು ಬ್ರಹ್ಮ ಸ್ವರೂಪ ಅದಿ, ಶಿವ ಸ್ವರೂಪ ಅದಿ, ಲಿಂಗ ಸ್ವರೂಪ ಅದಿ, ಚೈತನ್ಯ ಸ್ವರೂಪ ಅದಿ. ನಿನ್ನ ಸ್ವರೂಪದ ಸಾಕ್ಷಾತ್ಕಾರ ಮಾಡ್ಕೊಳ್ಳೋ ಮರುಳ. ಬೇಡ ಕೆಡುವೆ, ಕೆಟ್ಟೋತಿರಪ್ಪ, ನಿನ್ನನ್ನೇ ತಿಳಿದು ನೋಡ ಚಿಮ್ಮಲಿಗೆಯ ಚನ್ನ ರಾಮ ಅಂತೇಳಿ ಈ ದೇಹದ ಒಂದು ದೇಹ ಅಂದ್ರೆ ಸಂಸಾರ, ಈ ದೇಹದ ಒಂದು ಘೋರ ನರಕ ದೃಶ್ಯವನ್ನ ಈ ವಚನದಾಗ ತುಂಬಿಸ್ಯಾರ. ಇದು ಹಿಂಗ ಆದಂತೇಳಿ ಇದ್ರ ಮ್ಯಾಲ ಮೋಹ ಕಳೆಯೋದಕ್ಕಷ್ಟೇ ಹೇಳಿರ್ತಾರ. ಇದ್ರ ಮ್ಯಾಲ ಮೋಹ ಕಳಿಬೇಕು, ಇದನ್ನ ಉಳಿಸ್ಕೋಬೇಕು. ಇದು ಹಿಂಗದ ಅಂತೇಳಿ ಒಯ್ದು ಒಗೆದಿರ್ತದ ಏನು? ಹೆಂಗ ಒಳಗೆ ಈಟೆಲ್ಲ ಸಮಸ್ಯೆ ಅದಂದ್ರೆ ಇದು ಎಲ್ಲರೂ ಹೆಚ್ಚು ಒಯ್ದು ಒಗಿಬೇಕ ಏನು? ಅದು ಇದ್ರೆ ಎಲ್ಲ ಕೆಲಸ ನಡೀತದ ಇಲ್ಲ? ಈಗ ಇದಕ್ಕೆ ದೇಹ ಹೆಂಗದ ಅಂತಂದ್ರ ಫ್ಯೂಸ್ ಇದ್ದಂಗ. ನಿಮ್ ಮೀಟರ್ ಬಾಗ್ಲಾಗ ಒಂದು ಫ್ಯೂಸ್ ಇರ್ತದಲ್ಲ, ಅದು ಫ್ಯೂಸ್ ವೈರ್ ಹೋಯ್ತು ಅಂತಂದ್ರೆ ಎಲ್ಲ ಬಂದಾಗ್ಬಿಡ್ತು. ಅದಕ್ಕೆ ದೇಹ ಬೇಕು. ಆದ್ರ ದೇಹದ ಮಟ್ಟಿಗೆ ನಿಲ್ಲಬೇಡ್ರಿ ನಿಮ್ಮ ಸಾಧನೆ, ಮುನ್ನ ಚೈತನ್ಯದ ಮಟ್ಟಿಗೆ ಬರ್ರಿ, ಆತ್ಮದ ಮಟ್ಟಿಗೆ ಬರ್ರಿ ಅನ್ನೋದಕ್ಕ ಏನ್ ಮಾಡ್ಲಕತ್ತಾರ? ದೇಹದ ಮಟ್ಟಿಗೆ ಈ ಸಾಧನೆ ನಿಲ್ಲಿಸ್ಬೇಡ್ರಿ. ಮುಂಜಾನೆ ಪಾಠ ಮಸ್ತ್ ಮಾಡ್ಬೇಡ್ರಿ. ಈ ದೇಹವನ್ನೇ ಆತ್ಮ ಅಂತ ತಿಳ್ಕೊಂಡು ಅವ್ರು ಯಾರ್ಯಾರು ಏನೇನು ದಾರಿ ತಪ್ಪಾರ ಎಲ್ಲ ಓಟು ಬಿಚ್ಚಿ ಹೇಳಕತ್ತಾರ. ಮುಂಜಾನೆ ಹೇಳಿದ್ರು ಅದೇ ಕತಿ, ಮಧ್ಯಾಹ್ನ ಹೇಳಿದ್ರು ಅದೇ ಕತಿ, ರಾತ್ರಿ ಹೇಳಿದ್ರು ಕತಿ. ಗ್ರಂಥಗಳು ಬೇರೆ, ಒಳಗಿರೋ ವಿಷಯ ಒಂದೇ, ಯಾರೇನು ಮಾಡಕ್ಕಾಗಲ್ಲ ಅವಕ್ಕೆ. ಅದಕ್ಕೆ ಬೆಳಗಿನ ಪಾಠ ಮಿಸ್ ಮಾಡಬೇಡ್ರಿ. ಪಂಚಕೋಶಗಳಲ್ಲಿ ಪರಮಾತ್ಮ ಅಂತ ಏನೇನು ಕುರಿತು ಹೆಂಗೆ ತಿಳ್ಕೊಂಡಾರ ಅನ್ನೋದು ಹೇಳ್ತಾರ. ಮತ್ತೆ ಮುಂದಿನ ಶರೀರ ಇರಬೇಕು, ಆದರೆ ಶರೀರ ಮೋಹ ಇರಬಾರ್ದು. ರೊಕ್ಕ ಇರಬೇಕು, ಆದರೆ ಏನಿರಬಾರ್ದು? ರೊಕ್ಕದ ಮೇಲೆ ಮೋಹ ಇರಬಾರ್ದು. ಹೆಂಡತಿ ಮಕ್ಕಳು ಇರಬೇಕು, ಗಂಡ ಇರಬೇಕು, ಆದ್ರೆ ಮೋಹ ಇರಬಾರ್ದು. ಅದಕ್ಕೆ ಅದ್ರ ಮ್ಯಾಲಿಂದು ಮೋಹ ಕಳೆದಕ್ಕಿದು ಹೇಳಕತ್ತಾರೆ ಹೊರತು ದೇಹ ಕಳ್ಕೊಳ್ಳಕ್ ಹೇಳಕತ್ತಿಲ್ಲ. ದೇಹ ಕಳ್ಕೊಂಡ್ರಿ ಅಂತಂದ್ರೆ ಏನು ಮಾಡ್ಲಕ್ ಬರಂಗಿಲ್ಲ. ಹಡಗ ಇದ್ದಂಗಿದು. ಈ ದಂಡಿಲಿಂತ ಆ ದಂಡಿಗೆ ಹೋಗಿ ಮುಟ್ಟ ತನಕ ಹಡಗ ಬೇಕು. ಅದ್ರ ಬಗ್ಗೆ ಏನಾರು ಮಾತಾಡಿಕೆ ಅದು ಎಲ್ಲಾರು ನಡ್ಬರಕ್ ಮುಳುಗಿಸಿ ಬಿಟ್ಟೇವ ಅಂತಂದ್ರೆ ಅದ್ರ ಜೊತೆಗೆ ನಾವು ಮುಳುಗಿ ಹೋಗ್ಬಿಡ್ತೀವಿ. ಹಿಂಗಾಗಿ ಅದರ ಮ್ಯಾಲಿಂದು ಮೋಹ ಕಳ್ಕೊಳ್ಳೋದಕ್ಕೆ ಈ ರೀತಿ ತಿಳಿಸಿ ಹೇಳಕತ್ತಾರ. ನಿತ್ಯಾನಂದ ಚಿದಾಕಾರಮಾತ್ಮ ತತ್ವಂ ವಿಹಾಯಕಂ ವಿವೇಕಿ ರಮತೆ ದೇಹೇ ನಶ್ವರೇ ದುಃಖವಾದನೆ. ಅದಕ್ಕೆ ಆತ್ಮ ಶಾಶ್ವತ ಅದ, ಆನಂದವಾದ, ಘನ ಅದ. ಅದಕ್ಕೆ ದೇಹ ಅದು ಅಶಾಶ್ವತ ಅದ, ಮಲಿನ ಅದ, ಅದು ದುಃಖ ರೂಪ ಅದ ಅಂತ ತಿಳ್ಕೊಂಡು ಮುಂದ ಈ ಒಂದು ಆತ್ಮಜ್ಞಾನಿಗಳು ಏನ್ ಮಾಡ್ತಾರ? ದೇಹದಲ್ಲೇ ಇದ್ದು, ಅಪವಿತ್ರವಾದ ದೇಹದಲ್ಲೇ ಇದ್ದು ಪವಿತ್ರವಾದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಈಗ ನೋಡ್ರಿ, ಹಾಲು ತಂದು ಇಡ್ತಿರಲ್ಲ, ಇಟ್ಟ ಮೇಲೆ ಏನ್ ಆಗ್ತದದು? ಸ್ವಲ್ಪ ಹೊತ್ತಿಗೆ ಕೆಟ್ಟ ಹೋಗ್ತದ ಇಲ್ಲದು? ಹಾಲು ಕೆಟ್ಟ ಹೋಗ್ಬಿಡ್ತದ. ಅದು ಕೆಡ್ಲಾರ್ದಂಗ ಮೊಸರು, ಮಜ್ಜಿಗೆ, ಬೆಣ್ಣೆ ಏನೆಲ್ಲ ಮಾಡಿಕೆ ತುಪ್ಪ ಮಾಡಿಬಿಟ್ರಿ ಅಂತಂದ್ರೆ ತುಪ್ಪ ಇಟ್ರೆ ಕೆಡ್ತದೇನು? ಅದು ಕೆಡುವ ಹಾಲಿನಲ್ಲಿ ಕೆಡಲಾರದ ತುಪ್ಪವಿದೆ. ಆ ಕೆಡಲಾರದ ತುಪ್ಪವನ್ನು ಪಡೆದುಕೊಳ್ಳುವುದಕ್ಕೆ ಕೆಡುವ ಹಾಲನ್ನ ನಾವು ಏನ್ ಮಾಡ್ಬೇಕಾಗ್ಯದ? ಪ್ರೋಸೆಸ್ ಮಾಡ್ಬೇಕಾಗ್ಯದ, ಸಂಸ್ಕರಣ ಮಾಡ್ಬೇಕಾಗ್ಯದ. ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಸಂಸ್ಕರಣ ಮಾಡ್ತಾ ಸಂಸ್ಕಾರ ಕೊಡ್ತಾ ಕೊಡ್ತಾ ಕೊಡ್ತಾ
ಅದ್ರೊಳಗೆ ಕೆಡಲಾರದಂಥದ್ದು ಒಂದು ಆತ್ಮ ಏನದ ಅದನ್ನ ಪಡ್ಕೋಬೇಕಾಗ್ಯದ. ಅದನ್ನು ಪಡ್ಕೊಳ್ಳೋದಕ್ಕೆ ನಾವು ಈ ಸಾಧನೆ ಮಾಡ್ಬೇಕಾಗ್ಯದ. ಹಾಲು ಬಹಳ ಕೆಟ್ಟದ, ಹೊಲಸು ವಾಸ ಬರ್ತದ ಹಂಗೆ ಇಟ್ರ ಅಂತಂದ್ರೆ ಅದು ಕೆಡಲಾರ್ದಂಗೆ ಮೇಂಟೈನ್ ಮಾಡಬೇಕು, ಕಾಸ್ಬೇಕು, ಹೆಪ್ಪ ಹಾಕ್ಬೇಕು, ಮೊಸರು ಮಜ್ಜಿಗೆ ಮಾಡಬೇಕು, ಬೆಣ್ಣೆ ಮಾಡಬೇಕು, ತುಪ್ಪ ಮಾಡಬೇಕು. ಹಿಂಗೆಲ್ಲ ಅದ ನೋಡ್ರಿ. ಏನ್ ಮಾಡೋದು? ಉಳಿದದ್ ನಾಳೆ ವಿಚಾರ ಮಾಡೋಣ. ಏನಾರು ಉಪಯೋಗ ಆಯ್ತಾ ಹೇಳಿದ ವಿಷಯ? ದೇಹ ಮೋಹ ಕಳ್ಕೊಳಕ್ಕ ಚಿಮ್ಮಲಿಗೆ ಚನ್ನರಾಮ ಬಸವಣ್ಣನವರು ಈ ದೇಹ ಮೋಹ ಕಳ್ಕೊಳ್ಳೋದಕ್ಕ 2 ವಚನಗಳು ಹೇಳಿದ್ರು. ಮತ್ತೆ ಮುಂದಿನ ಶ್ಲೋಕ ನಾಳೆ ವಿಚಾರ ಮಾಡೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಗುರುಗಳಿಗೆ ಗುರುಮಾತೆಗೆ ಶರಣ ಶರಣಾರ್ಥಿ. ಎಲ್ಲ ಗುರುಗಳಿಗೆ ಶರಣಾರ್ಥಿಗಳು. ಎಲ್ಲರಿಗೂ ಶರಣ ಶರಣಾರ್ಥಿ. ಶರಣ